Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. Praise the Lord. Praise the Lord. ಪ್ರಿಯರೇ, ಈ ದಿನಗಳು ನಮ್ಮ ಜೀವನದಲ್ಲಿ ತುಂಬಾ ಅತ್ಯಮೂಲ್ಯಕರವಾದಂತಹ ದಿನಗಳು. ಧರ್ಮಸಭೆ ನಮಗೆ ಮುಕ್ತವಾದ ಸ್ವಾತಂತ್ರ್ಯವನ್ನು ಕೊಡುತ್ತದೆ, ಆಧ್ಯಾತ್ಮಿಕತೆಯ ನಿಮಿತ್ತವಾಗಿ. ಧರ್ಮಸಭೆ ನಮಗೆ ದೈವತ್ವವನ್ನ ಕಲಿಸುತ್ತದೆ, ಹಾಗೂ ಧರ್ಮಸಭೆ ನಮಗೆ ವಿಶ್ವಾಸವನ್ನ ದೃಢಪಡಿಸುತ್ತದೆ, ಹಾಗೂ ಧರ್ಮಸಭೆ ನಮ್ಮನ್ನು ನಿತ್ಯ ಜೀವಕ್ಕೆ ಹೋಗಲು ಪ್ರೇರೇಪಿಸುತ್ತದೆ. ಧರ್ಮಸಭೆಯ ನಿಮಿತ್ತವಾಗಿ ಇಂದು ಯೇಸು ಕ್ರಿಸ್ತರನ್ನು ನಾವು ಅರಿತುಕೊಳ್ಳುವಂತೆ, ದೇವರನ್ನು ಅರಿತುಕೊಳ್ಳುವಂತೆ ನಮಗೆ ಒಂದು ಶ್ರೇಷ್ಠ ಕೊಡುಗೆಯಾಗಿದೆ. ಒಂದು ಪಕ್ಷ ನಾವು ಧರ್ಮಸಭೆಯಲ್ಲಿ ಇಲ್ಲದೆ ಹೋಗಿದ್ದರೆ, ಧರ್ಮಸಭೆಯ ಮಕ್ಕಳಾಗದೆ ಹೋಗಿದ್ದರೆ, ನಾವು ಖಂಡಿತವಾಗಿ ವಿಶ್ವಾಸಿಗಳಾಗಿರುತ್ತಿದ್ದವು ಏನೋ ಗೊತ್ತಿಲ್ಲ. ಅಂಧವಿಶ್ವಾಸದಲ್ಲಿ, ಮಾಟಮಂತ್ರಗಳಲ್ಲಿ, ವಿಗ್ರಹಾರಾಧನೆಗಳಲ್ಲಿ, ಹೀಗೆ ಹಲವಾರು ದೇವರಿಗೆ ವಿರುದ್ಧವಾದ ಕಾರ್ಯಗಳಲ್ಲಿ ನಾವು ತೊಡಗಿದ್ದಿರಬಹುದು. ಧರ್ಮಸಭೆಯ ಮೂಲಕವಾಗಿ ದೇವರು ನಮ್ಮನ್ನ ಹೇರಾಳವಾಗಿ ಆಶೀರ್ವದಿಸಿದರು. ಆದಿ ಧರ್ಮಸಭೆಯಿಂದ ಇಂದಿನ ದಿನದವರೆಗೂ, ಆದಿ ಧರ್ಮಸಭೆಯಿಂದ ಈ ದಿನದವರೆಗೂ ನಮ್ಮ ಜೀವಿತದಲ್ಲಿ ನಾವು ವಿಶ್ವಾಸಿಗಳಾಗಿಯೇ ಬಾಳಬೇಕೆಂದು ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಪ್ರೇರೇಪಿಸುತ್ತಾ ಇರುತ್ತದೆ. ಹೋರಾಟಗಳು ಬರುವುದು ಸಹಜ, ಆದರೆ ಅವುಗಳು ನಮ್ಮನ್ನು ದೇವರ ಸಾಮ್ರಾಜ್ಯಕ್ಕೆ ಕೊಂಡು ಹೋಗಲು ಸಾಧನವಾಗಿದೆ. ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಸ್ವರ್ಗೀಯ ಮನಸ್ಸು ಶುಶ್ರೂಷೆಯಲ್ಲಿ ಪ್ರತಿದಿನವೂ ನಾವು ಭಾಗವಹಿಸುತ್ತಾ ಇದ್ದೇವೆ. ಸ್ವರ್ಗೀಯ ಮನ್ನದ ಮೂಲಕವಾಗಿ ಆಧ್ಯಾತ್ಮಿಕತೆಯ ಆಳವಾದ ವಿಷಯಗಳನ್ನು ನಾವು ಧ್ಯಾನಿಸಿ ಚಿಂತಿಸುತ್ತಾ ಇದ್ದೇವೆ. ಎಷ್ಟೋ ಜನರ ಜೀವಿತದಲ್ಲಿ ಸ್ವರ್ಗೀಯ ಮನ್ನ ಹಾಗೂ ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಗಳು ಅವರನ್ನ ದೃಢಪಡಿಸಿದೆ. ದೇವರೊಂದಿಗೆ ಬಾಳುವ ಬಾಳು ಯಾವುದು ಎಂಬುದನ್ನ ಅದು ತಿಳಿಯಪಡಿಸುತ್ತಾ ಇದೆ. ಇನ್ನು ಎಷ್ಟೋ ಜನರು ನಾನು ವಿಶ್ವಾಸಿ, ನಾನು ಪ್ರಾರ್ಥಿಸುವವಳು, ಪ್ರಾರ್ಥಿಸುವವನು ಎಂದು ಹೇಳುತ್ತಾ, ಹಾಗೂ ಹಲವಾರು ಕೊರತೆಗಳ ನಿಮಿತ್ತವಾಗಿ ದೇವರ ವಾಕ್ಯವನ್ನ ಬಹಿಷ್ಕರಿಸಿದವರು ಇದ್ದಾರೆ, ತಿರಸ್ಕರಿಸಿದವರು ಇದ್ದಾರೆ, ಅವಹೇಳನ ಮಾಡಿದವರು ಇದ್ದಾರೆ, ದೂಷಿಸಿದವರು ಇದ್ದಾರೆ. ಕಾರಣ ಅವರೊಳಗಿರುವಂತ ವಿಶ್ವಾಸವಿಲ್ಲದ ಜೀವನ. ನೇರವಾಗಿ ನಾನು ಹೇಳ್ತೇನೆ, ಒಬ್ಬ ವಿಶ್ವಾಸಿ ಎಂಬುದಾದರೆ ಅವನು ದೇವರ ವಾಕ್ಯವನ್ನ ಖಂಡಿತವಾಗಿ ತೊರೆಯುವುದಿಲ್ಲ, ಅಥವಾ ಒಂದು ವ್ಯಕ್ತಿಯನ್ನು ನೋಡಿ ದೇವರ ವಾಕ್ಯವನ್ನು ಅವನು ಅಥವಾ ಅವಳು ಕೇಳುವುದಿಲ್ಲ, ಅಥವಾ ದೇವರ ವಾಕ್ಯವನ್ನು ಅಲ್ಲೆಗೆಳೆಯುವುದಿಲ್ಲ, ಅಥವಾ ದೇವರ ವಾಕ್ಯ ಸಾರುವವನ ಸೌಂದರ್ಯವನ್ನಾಗಲಿ ಬೇರೆ ಯಾವುದನ್ನು ಆತನು ಅಥವಾ ಆತಳು ನೋಡುವುದಿಲ್ಲ. ಕಾರಣ ವಿಶ್ವಾಸಿ ಎಂದು ಹೇಳುವಾಗ ಆ ವಿಶ್ವಾಸಿಯ ಮೇಲೆ ಒಂದು ಮುದ್ರೆ ಒತ್ತಲ್ಪಟ್ಟಿರುತ್ತದೆ, ಅದೇ ಪವಿತ್ರ ಆತ್ಮ. ದಟ್ಸ್ ಹೋಲಿ ಸ್ಪಿರಿಟ್. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಅದುವೇ ಪವಿತ್ರ ಆತ್ಮ ಮುದ್ರೆ. ಈ ಪವಿತ್ರಾತ್ಮ ಮುದ್ರೆ ನಮ್ಮ ಮೇಲಿರುವಾಗ ನಾವು ಕಲಿಸಿಕೊಡುವುದನ್ನೆಲ್ಲ ಕಲಿತುಕೊಳ್ಳುತ್ತೇವೆ.
ದೇವರ ಆತ್ಮ ನನ್ನ ಮೇಲಿದೆ ಎಂಬುದಾಗಿ ಪ್ರಭು ಯೇಸು ಸಿನೆಗೋಗ್ನಲ್ಲಿ ಹೇಳಿದರು. ಅವರಿಗೆ ಗೊತ್ತಿತ್ತು ದೇವರ ಆತ್ಮ ಅವರ ಮೇಲಿದೆ, ದೇವರ ಆತ್ಮರು ಅವರಲ್ಲಿ ವಾಸವಾಗಿದ್ದಾರೆ ಎಂಬುದು ಅವರಿಗೆ ಗೊತ್ತಿತ್ತು. ಆದ್ದರಿಂದ ದೇವರ ಆತ್ಮರು ನಡೆಸಿಕೊಂಡು ಹೋದ ಹಾದಿಯಲ್ಲೇ ಪ್ರಭು ಯೇಸು ನಡೆದರು. ಪವಿತ್ರಾತ್ಮ ನಡೆದುಕೊಂಡು ಹೋದಂತಹ ಹಾದಿಯಲ್ಲೇ ಪ್ರಭು ಯೇಸು ನಡೆದರು. ಪ್ರಭು ಯೇಸು ಸಮಗ್ರ ಸತ್ಯದೆಡೆ ಮಾತ್ರ ನಡೆದರು. ಪವಿತ್ರಾತ್ಮರಾಗಿ ಸಮಗ್ರ ಸತ್ಯದೆಡೆಗೆ ಪ್ರಭು ಯೇಸುವನ್ನು ಕರೆದುಕೊಂಡು ಹೋದರು. ಸ್ವರ್ಗರಾಜ್ಯವನ್ನು ಕುರಿತಾದಂಥದ್ದು ಹೀಗೆ ಸಕಲವನ್ನು ಸಹ ಅರಿವು ಮೂಡಿಸಿಕೊಂಡು ಪವಿತ್ರಾತ್ಮರನ್ನು ಪಡೆದುಕೊಳ್ಳಲು ತನ್ನನ್ನೇ ಸಿದ್ಧಪಡಿಸಿ ಮನುಷ್ಯನಾಗಿ, ದೇವರಾಗಿದ್ದರೂ ಸಹ ಅವರು ಸಂಪೂರ್ಣ ಮನುಷ್ಯರಾಗಿ ಪವಿತ್ರಾತ್ಮರನ್ನು ಅನುಭವಿಸುವುದಕ್ಕಾಗಿ ಅವರು ಪ್ರಯತ್ನಿಸಿದರು. ಬೆಂಗಾಡಿನಲ್ಲಿ 40 ದಿನಗಳ ಕಾಲ ಪವಿತ್ರಾತ್ಮರನ್ನು ಪಡೆದುಕೊಳ್ಳುವುದಕ್ಕಾಗಿ ತನ್ನನ್ನು ಸಿದ್ಧಪಡಿಸಿಕೊಳ್ಳಲು ಅವರು ಪ್ರಾರ್ಥನಾ ಜೀವನವನ್ನು ನಡೆಸಿದರು. ಶೋಧಿತರಾದರೂ ಸಹ ಅವರ ಶೋಧನೆಯನ್ನ ಜಯಿಸಿದರು. ಪ್ರಿಯ, ಇಂದು ನಾವು ಚಿಂತಿಸುವಾಗ ನಾವು ಪವಿತ್ರಾತ್ಮನ ಕುರಿತು ನಾವು ಚಿಂತಿಸ್ತಾ ಇದ್ದೇವೆ, ಹೌದಲ್ವರ? ನಾವು ಪವಿತ್ರಾತ್ಮನ ಕುರಿತು ನಾವು ಚಿಂತಿಸ್ತಾ ಇದ್ದೇವೆ. ಪವಿತ್ರಾತ್ಮರ ಈ ಚಿಂತನೆಯ ಭಾಗಗಳು ಅತಿ ಶ್ರೇಷ್ಠವಾಗಿದೆ. ಅದರಿಂದ ಯಾರು ಸಹ ಇವುಗಳನ್ನು ತಪ್ಪಿಸಿಕೊಳ್ಳಬೇಡಿ. ಈ ಪವಿತ್ರಾತ್ಮರು ಎಂಬುವಂತ ಈ ಶಕ್ತಿಯನ್ನು ಕುರಿತು ನಾವು ಈ ದಿನಗಳಲ್ಲಿ ನಾವು ಧ್ಯಾನಿಸಲಿಕ್ಕೆ ಹೋಗ್ತೇವೆ. ಪ್ರಿಯರೇ, ಪವಿತ್ರ ಆತ್ಮರು ಎಂಬುದಾಗಿ ಚಿಂತಿಸುವಾಗ ಈ ದಿನದಲ್ಲಿ ಪವಿತ್ರ ಆತ್ಮರು ತ್ರಯೇಕತ್ವದಲ್ಲಿ ವ್ಯಕ್ತಿಯಾಗಿದ್ದಾರೆ. ಪವಿತ್ರಾತ್ಮರು ತ್ರಯೇಕತ್ವದಲ್ಲಿ ವ್ಯಕ್ತಿಯಾಗಿದ್ದಾರೆ ಎಂಬುದನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಬೈಬಲ್ನ ಶ್ರೀ ಗ್ರಂಥದಲ್ಲಿ ಯೇಸು ಸ್ವಾಮಿ ಪವಿತ್ರಾತ್ಮರು ತಂದೆ ದೇವರು ಎಂದು ಹೇಳುವಾಗ ಪವಿತ್ರಾತ್ಮರು ಯಾರಾಗಿದ್ದಾರೆ ಎಂಬುದನ್ನ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸಬಹುದು. ಪ್ರಾರಂಭದಲ್ಲಿ ನಾವು ನೋಡುವುದಾದರೆ ಈ ತ್ರಯೇಕತ್ವ ಎಂದೇಳುವಾಗ ನೋಡಿ, ಒಂದು ಮಗುವು ಜನಿಸಿ ಬರುವಾಗ ಆ ಮಗುವು ಜನಿಸಿದ ಬಳಿಕ ಆ ಮಗುವಿನ ಮೇಲೆ ಹಾಕುವಂಥದ್ದು ಶಿಲುಬೆ ಗುರುತು. ಪಿತ, ಸುತ, ಪವಿತ್ರ ಆತ್ಮರು ನಿನ್ನನ್ನು ಆಶೀರ್ವದಿಸಲಿ, ಅಥವಾ ಪಿತ, ಸುತ, ಪವಿತ್ರ ಆತ್ಮರು ಈ ಮಗುವನ್ನು ಆಶೀರ್ವದಿಸಲಿ. ಆ ಮಗುವಿನ ಮೊದಲನೆಯ ಆಶೀರ್ವಾದ ತ್ರಯೇಕತ್ವದ ಮೂಲಕವಾಗಿ. ತಾಯಿಯಾದವಳು, ತಂದೆಯಾದವಳು ಅಥವಾ ಕ್ರೈಸ್ತನಾದ ವೈದ್ಯನಾದವರಾದರೆ ಆ ಮಗು ಹುಟ್ಟಿ ಬಂದ ತಕ್ಷಣ ಆ ಮಗುವಿನ ಮೇಲೆ ಒಂದು ಮುದ್ರೆಯನ್ನು ಹಾಕುತ್ತಾರೆ. ಪಿತ, ಸುತ, ಪವಿತ್ರ ಆತ್ಮರು ಈ ಮಗುವನ್ನು ಆಶೀರ್ವದಿಸಲಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಎಷ್ಟೋ ಜನ ವಿಶ್ವಾಸಿಗಳೆಲ್ಲರೂ ಹಣೆಯ ಮೇಲೆ, ಮಗುವಿನ ಹಣೆಯ ಮೇಲೆ ಶಿಲುಬೆ ಗುರುತನ್ನು ಹಾಕುತ್ತಾರೆ. ನನ್ನ ಮೇಲೆಯೂ ಹಾಕಿದ್ದಾರೆ, ನಿಮ್ಮ ಮೇಲೆಯೂ ಹಾಕಿದ್ದಾರೆ. ಹಾಗೆ ಮಗುವನ್ನು ನಾವು ಕೊಂಡು ದೀಕ್ಷಾ ಸ್ನಾನವನ್ನು ಕೊಡುವುದಕ್ಕಾಗಿ ನಾವು ದೇವಾಲಯಕ್ಕೆ ಕರೆದುಕೊಂಡು ಹೋಗುವಾಗ ಆ ಮಗುವನ್ನ ದೇವಾಲಯದ ಬಾಗಿಲಲ್ಲಿ ಪ್ರವೇಶಿಸಿ ಸ್ವಾಗತಿಸುವುದಕ್ಕೆ ಮುಂಚಿತವಾಗಿ ಆ ಮಗುವನ್ನ ಪಿತ, ಸುತ ಮತ್ತು ಪವಿತ್ರಾತ್ಮರು ಎಂಬ ನಾಮದಲ್ಲಿ ಆ ಮಗುವನ್ನ ದೇವಾಲಯಕ್ಕೆ ಸ್ವಾಗತಿಸುತ್ತಾರೆ. ಗುರುಗಳು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ ಆ ಮಗುವಿನ ಕಿವಿಯ ಮೇಲೆ ಒಂದು ಶಿಲುಬೆ ಗುರುತು, ಆ ಮಗುವಿನ ಬಾಯಿಯ ಮೇಲೆ ಒಂದು ಶಿಲುಬೆ ಗುರುತು, ಆ ಮಗುವಿನ ಹಣೆಯ ಮೇಲೆ ಒಂದು ಶಿಲುಬೆಯ ಗುರುತು, ಆ ಮಗುವಿನ ಹೃದಯದ ಮೇಲೆ ಒಂದು ಶಿಲುಬೆ ಗುರುತು, ಹಾಗೂ ಮಗುವಿನ ಕೈಗಳ ಮೇಲೆ, ಕಾಲುಗಳ ಮೇಲೆ ಶಿಲುಬೆ ಗುರುತನ್ನ ಹಾಕುವುದನ್ನು ನೋಡುತ್ತೇವೆ. ಪಿತ, ಸುತ, ಪವಿತ್ರಾತ್ಮರು ನಿನ್ನನ್ನು ಆಶೀರ್ವದಿಸಲಿ ಎಂಬುದಾಗಿ. ಹಾಗೆಯೇ ಜ್ಞಾನಸ್ನಾನ ಸಂಸ್ಕಾರದ ಮೂಲಕವಾಗಿ ಗುರುಗಳು, ಯಾಜಕರು ಏನು ಮಾಡುತ್ತಾರೆ? 2 ಬಗೆಯಾದಂತಹ ತೈಲಾಭಿಷೇಕವನ್ನ ಮಗುವಿಗೆ ಮಾಡುತ್ತಾರೆ. SO
SC ಎಂಬಂತ ಹಾಗೂ 10 ಎಂಬುವಂತ 3 ತೈಲಗಳಿರುತ್ತವೆ. ಈ 3 ತೈಲಗಳಲ್ಲಿ 2 ಆಶೀರ್ವದಿತ ತೈಲ, ಒಂದು ಮರಣದ ಸಮಯದಲ್ಲಿ ಕೊಡುವಂತಹ ತೈಲ, ಹಚ್ಚುವಂತಹ ತೈಲ. ಹೀಗೆ 2 ತೈಲಗಳನ್ನ ಮಗುವಿನ ಹಣೆಯ ಮೇಲೂ ಹೃದಯದ ಮೇಲೂ ಹಚ್ಚುವುದರ ಮೂಲಕವಾಗಿ ಪಿತ ಸುತ ಪವಿತ್ರಾತ್ಮರು ನಿನ್ನನ್ನು ಅಭಿಷೇಕಿಸಲಿ ಎಂಬುದಾಗಿ ಗುರುಗಳು ಪವಿತ್ರಾತ್ಮರ ಮುದ್ರೆಯನ್ನ ಜ್ಞಾನಸ್ನಾನ ಸಂಸ್ಕಾರದ ಮೂಲಕವಾಗಿ ಹಾಕುತ್ತಾರೆ. ಅದು ನಿಮ್ಮ ಮೇಲೆಯೂ ನನ್ನ ಮೇಲೆಯೂ ಮುದ್ರಿಸಲ್ಪಟ್ಟಂತಹ ಪವಿತ್ರಾತ್ಮರ ಮುದ್ರೆಯಾಗಿದೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಇನ್ನು ಹಾಗೆ ನಾವು ಧ್ಯಾನಿಸುವಾಗ ಎತ್ತ ತಂದೆ ತಾಯಂದಿರು, ಜ್ಞಾನ ತಂದೆ ತಾಯಂದಿರು ಸಹ ಆ ಮಗುವಿನ ಹಣೆಯ ಮೇಲೆ ಪಿತಾ ಸುತ ಪವಿತ್ರಾತ್ಮರ ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಶಿಲುಬೆ ಗುರುತನ್ನು ಹಾಕುವುದನ್ನು ನಾವು ನೋಡುತ್ತೇವೆ. ಹಾಗೆ ಪ್ರಾರ್ಥನೆಯ ಮೂಲಕವಾಗಿ ಮುಂದುವರೆದಂತಹ ದೀಕ್ಷಾ ಸ್ನಾನದಲ್ಲಿ ಮತ್ತೆ ಗುರುಗಳು ಯಾಜಕರು ನೀರನ್ನು ತೆಗೆದುಕೊಂಡು ಆ ಮಗುವಿನ ಶಿರಸ್ಸಿನ ಮೇಲೆ ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಿನಗೆ ನಾನು ಜ್ಞಾನ ಸ್ನಾನವನ್ನು ಕೊಡುತ್ತೇನೆ ಎಂಬುದಾಗಿ ನೀರನ್ನು ಹಣೆಯ ಮೇಲೆ ಚೆಲ್ಲುವುದರ ಮೂಲಕವಾಗಿ, ಹಣೆಯನ್ನು ತೊಳೆಯುವುದರ ಮೂಲಕವಾಗಿ, ತಲೆಯನ್ನು ತೊಳೆಯುವುದರ ಮೂಲಕವಾಗಿ ದೀಕ್ಷಾ ಸ್ನಾನವನ್ನು ಕೊಡುವುದನ್ನು ನಾವು ನೋಡುತ್ತೇವೆ. ನೋಡಿ, ಜ್ಞಾನಸ್ನಾನ ಸಂಸ್ಕಾರದಲ್ಲಿ ಹುಟ್ಟಿದಾಗ ಪ್ರಾರಂಭವಾದ ಸಂದರ್ಭದಿಂದ ಆ ಜ್ಞಾನಸ್ನಾನದ ಸಂಕೇತವನ್ನು ಸಹ ನಾವು ನೋಡುವಾಗ ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ ಎಂದು ತ್ರಯೇಕತ್ವದ ನಾಮದಲ್ಲಿ ಜ್ಞಾನಸ್ನಾನ ಪಡೆಯುವುದನ್ನು ನಾವು ನೋಡುತ್ತೇವೆ. ಹಾಗೆ ನಾವು ಬೆಳೆದು ಬರುವಾಗಲೆಲ್ಲ ನನ್ನ ತಾಯಿ ತಂದೆ ನನ್ನನ್ನು ನೋಡುವವರು ನನ್ನ ಮೇಲೆ ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಶಿಲುಬೆಯ ಮುದ್ರೆಯನ್ನು ಹಾಕುತ್ತಲೇ ನಮ್ಮನ್ನು ಮುನ್ನಡೆಸುತ್ತಾರೆ. ಕುಟುಂಬ ಪ್ರಾರ್ಥನೆ ಪ್ರಾರಂಭಿಸುವಾಗ ನಾವು ನೋಡುತ್ತೇವೆ, ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಎಂಬುದಾಗಿ ತ್ರಯೇಕತ್ವ ವಾಕ್ಯವನ್ನು ಹೇಳುತ್ತಾ ಪ್ರಾರ್ಥನೆಯನ್ನು ಪ್ರಾರಂಭಿಸುತ್ತೇವೆ. ಜಪಸರ ಪ್ರಾರ್ಥಿಸುವಾಗ ನಾವು 7 ಬಾರಿ ಪವಿತ್ರಾತ್ಮ ತ್ರಯೇಕತ್ವರ ನಾಮವನ್ನು ನಾವು ಸ್ಮರಿಸುತ್ತೇವೆ. ಹೀಗೆ ಪ್ರಾರ್ಥನೆಯನ್ನು ಪ್ರಾರಂಭಿಸುವಾಗಲೂ ಪ್ರಾರ್ಥನೆಯನ್ನು ಮುಕ್ತಾಯವಾಗಲು ನಾವು ತ್ರಯೇಕತ್ವವನ್ನು ಧ್ಯಾನಿಸುತ್ತೇವೆ, ಸ್ಮರಿಸುತ್ತೇವೆ. ಪ್ರತಿದಿನದಲ್ಲಿ ಬೆಳಗಿನ ಜಾವದಲ್ಲಿ ಏಳುವಾಗಲೂ ಸಾಯಂಕಾಲವಾಗುವಾಗಲೂ ನಾವು ನಮ್ಮ ಮೇಲೆ ಶಿಲುಬೆಯ ಮುದ್ರೆಯನ್ನು ಹಾಕಿಕೊಳ್ಳುತ್ತೇವೆ. ಪವಿತ್ರಾತ್ಮರ ನಾಮದಲ್ಲಿ, ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ. ಭಯ ಬರುವಾಗಲೂ ರೋಗ ಬರುವಾಗಲೂ ನಾವು ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಪರಮಪ್ರಸಾದ ಸಂಸ್ಕಾರವನ್ನು ತೆಗೆದುಕೊಳ್ಳುವಾಗ, ನಾವು ಪರಮಪ್ರಸಾದ ಸ್ವೀಕರಿಸುವಾಗ ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ನಾವು ಪರಮಪ್ರಸಾದವನ್ನು ಸ್ವೀಕರಿಸುತ್ತೇವೆ. ದೃಢೀಕರಣ ಸಂಸ್ಕಾರವನ್ನು ಸ್ವೀಕರಿಸುವಾಗ ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ನಾವು ದೃಢೀಕರಣ ಸಂಸ್ಕಾರವನ್ನ ಪವಿತ್ರ ಆತ್ಮನನ್ನು ನಾವು ಪಡೆದುಕೊಳ್ಳುತ್ತೇವೆ. ಪ್ರಿಯರೇ, ಹೀಗೆ ದಿನನಿತ್ಯದ ಜೀವಿತದಲ್ಲಿ ಕ್ರೈಸ್ತನಾಗಿರುವಂತಹ ನಾವು, ವಿಶ್ವಾಸಿಗಳಾಗಿರುವ ನಾವು ನಮ್ಮ ಮೇಲೆ ಶಿಲುಬೆಯ ಮುದ್ರೆಯನ್ನು ಹಾಕಿಕೊಳ್ಳುತ್ತಲೇ ಇರುತ್ತೇವೆ. ಮರಣದ ಕೊನೆಯ ಗಳಿಗೆ ಬರುವಾಗಲೂ ಸಹ ಯಾಜಕರ ಅಭಿಷೇಕದಲ್ಲಿ ಆಗಬಹುದು, ಕನ್ಯಾಶ್ರೀ ಅಭಿಷೇಕದಲ್ಲಿ ಆಗಬಹುದು, ಯಾವ ಅಭ್ಯಂಗದಲ್ಲಿ ನಾವು ನೋಡಬಹುದು, ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಿನಗೆ ಯಾಜಕ ದೀಕ್ಷೆಯನ್ನು ಕೊಡುತ್ತೇನೆ, ನಿನಗೆ ಕನ್ನಿಕಸ್ತ್ರೀಯ ಅಭಿಷೇಕವನ್ನು ಕೊಡುತ್ತೇನೆ, ನಿನಗೆ ಡೀಕನ್ ಅಭಿಷೇಕವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುತ್ತೇವೆ. ವ್ಯಾಧಿಷ್ಠರ ಅಭ್ಯಂಗವನ್ನು ಕೊಡುವಾಗ ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಮೇಲೆ ತೈಲವನ್ನು ಅಭಿಷೇಕಿಸುತ್ತಾರೆ. ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಿನ್ನ ಪಾಪಗಳು ಕ್ಷಮಿಸಲಾಗಿದೆ ಎಂಬುದಾಗಿ ನಮ್ಮ ಪಾಪಗಳು ಕ್ಷಮಿಸುವಂತೆ ಪ್ರಾರ್ಥಿಸುತ್ತಾರೆ.
ಮರಣದ ಬಳಿಕವೂ ನಾವು ನೋಡುತ್ತೇವೆ, ನಾವು ಸತ್ತ ಬಳಿಕ ನಮ್ಮ ತಲೆಯ ಹಿಂದೆ ಒಂದು ಶಿಲುಬೆ, ಹಾಗೂ ನಮ್ಮ ಹಣೆಯ ಮೇಲೆ ಒಂದು ಶಿಲುಬೆ, ನಮ್ಮ ಕೈಯಲ್ಲಿ ಒಂದು ಶಿಲುಬೆ. ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ನಿನಗೆ ಶಾಂತಿಯಾಗಲಿ, ನಿನ್ನ ಪಾಪಗಳು ಕ್ಷಮಿಸಲ್ಪಡಲಿ. ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಈ ಪಾರ್ಥಿವ ಶರೀರವನ್ನ ಆಶೀರ್ವದಿಸುತ್ತೇನೆಂಬುದಾಗಿ, ಸತ್ತು ಹೋದ ಬಳಿಕ ಪಾರ್ಥಿವ ಶರೀರ ಎಂದು ಹೇಳುತ್ತಾ ಸತ್ತಂತಹ ನಮ್ಮ ಶವದ ಮೇಲೆ ತ್ರಯೇಕತ್ವದ ನುಡಿಗಳಿಂದ ನಮ್ಮ ಶರೀರವನ್ನು ಆಶೀರ್ವದಿಸುವುದನ್ನು ನಾವು ನೋಡುತ್ತೇವೆ. ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅಂತ್ಯ ಸಂಸ್ಕಾರವನ್ನು ನಾವು ನೋಡುತ್ತೇವೆ. ಹಾಗೆ ನಮಗಾಗಿ ತೋಡಲ್ಪಟ್ಟಂತಹ ಸಮಾಧಿಯಲ್ಲಿಯೂ ಸಹ ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಸಮಾಧಿಯನ್ನು ಆಶೀರ್ವದಿಸಿರಿ ಎಂಬುದಾಗಿ ತೀರ್ಥವನ್ನು ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರೋಕ್ಷಿಸುವುದನ್ನು ನಾವು ನೋಡುತ್ತೇವೆ. ಅಂತ್ಯವಾಗಿ ನಮ್ಮ ಶರೀರವನ್ನ ಭೂಮಿಯಲ್ಲಿಟ್ಟು ಮಣ್ಣು ಮುಚ್ಚುವುದಕ್ಕೆ ಮುಂಚಿತವಾಗಿಯೂ ಪಿತಾ ಸುತ ಪವಿತ್ರಾತ್ಮರು ಈ ಪಾರ್ಥಿವ ಶರೀರ ಸಮಾಧಿಯನ್ನು ಆಶೀರ್ವದಿಸಲಿ ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. ಮಣ್ಣು ಮುಚ್ಚಿ ಕೊನೆಯ ಪ್ರಾರ್ಥನೆ ಮಾಡುವಾಗಲೂ ಪಿತಾ ಸುತ ಪವಿತ್ರಾತ್ಮರು ಮೃತೋದಿದಂಥ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಎಂಬುವಂತಹ ಮಾತನ್ನು ನಾವು ನೋಡುತ್ತೇವೆ. ಪ್ರಿಯ ತ್ರಯೇಕತ್ವದ ಮಹತ್ವ. ಒಂದು ವಾಹನವನ್ನ ತೆಗೆದುಕೊಂಡಾಗಲೂ ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ, ಒಂದು ಮನೆ ಕಟ್ಟುವಾಗಲೂ ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ, ಒಂದು ವಸ್ತುವನ್ನು ತೆಗೆದುಕೊಳ್ಳುವಾಗಲೂ ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ, ಏನನ್ನು ಮಾಡುವಾಗಲೂ, ಹೌದು, ವಿವಾಹ ಸಂಸ್ಕಾರದಲ್ಲಿ ನಾವು ನೋಡುತ್ತೇವೆ ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ದಂಪತಿಗಳು ಆಶೀರ್ವದಿಸಲ್ಪಡಲಿ. ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಕಟ್ಟಲಿರುವ ತಾಲಿಯು ಆಶೀರ್ವಾದ ಹೊಂದಲಿ. ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಇವರು ಹಾಕಲಿರುವ ಆಹಾರಗಳು ಆಶೀರ್ವಾದ ಹೊಂದಲಿ. ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ, ನಿಮ್ಮ ಮಕ್ಕಳನ್ನು ಆಶೀರ್ವದಿಸಲಿ, ನಿಮ್ಮ ಎತ್ತವರನ್ನು ಆಶೀರ್ವದಿಸಲಿ, ನಿಮ್ಮ ಒಡ ಹುಟ್ಟಿದವರನ್ನು ಆಶೀರ್ವದಿಸಲಿ. ನೀವು ಪ್ರಾರ್ಥಿಸುವ ಪ್ರಾರ್ಥನೆಯನ್ನು ದೇವರು ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಕೇಳಲಿ. ಅಂತೆಯೇ ನಾವು ಹೇಳುತ್ತೇವೆ, ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಪ್ರಿಯರೇ, ತ್ರಯೇಕತ್ವದ ಮಹತ್ವ ಅಂದರೆ ಇಲ್ಲಿ ಪವಿತ್ರಾತ್ಮರಿಲ್ಲದೆ ಯಾವ ಕಾರ್ಯವೂ ಇಲ್ಲ. ತಂದೆ ದೇವರು ಪ್ರಭು ಯೇಸು ಪವಿತ್ರಾತ್ಮರಿಲ್ಲದೆ ಯಾವ ಕಾರ್ಯವೂ ಇಲ್ಲ ಎಂಬುದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಂದು ಪಿಶಾಚಿಯ ಉಚ್ಚಟನೆಯಲ್ಲಿ ಅಷ್ಟೇ ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ನಿನ್ನನ್ನು ಶಿಲುಬೆಯ ಬುಡದಲ್ಲಿ ಕಟ್ಟುತ್ತೇನೆ. ಪವಿತ್ರಾತ್ಮರು ಮುದ್ರೆ, ಈ ಪವಿತ್ರಾತ್ಮರ ಮುದ್ರೆ ತ್ರಯೇಕತ್ವದಲ್ಲಿ ಇರುವಂತದ್ದು. ಬೈಬಲ್ ಶ್ರೀ ಪುಟವನ್ನು ತೆಗೆದುಕೊಳ್ಳಬೇಕಾದರೆ ನಾವು ಧ್ಯಾನಿಸುತ್ತೇವೆ ಎಂಬುದಾದರೆ ಪ್ರಿಯರೇ, ಮತ್ತಾಯನ ಶುಭ ಸಂದೇಶ 28ನೇ ಅಧ್ಯಾಯ 19ನೇ ವಚನವನ್ನು ನಾವು ಧ್ಯಾನಿಸುವಾಗ, ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಯೇಸು ಸ್ವಾಮಿ ಹೇಳ್ತಾರೆ, ನೀವು ಹೋಗಿ, ನೋಡಿ ವಾಕ್ಯ, ನೀವು ಹೋಗಿ ಸಕಲ ದೇಶಗಳ ಜನರನ್ನು, ನೋಡಿ ಯೇಸು ಸ್ವಾಮಿ ಒಬ್ಬರಿಗೆ ಹೇಳಿದಿಲ್ಲ, ನೀವು ಹೋಗಿ ಸಕಲ ದೇಶದ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಎರಡನೇದಾಗಿ ಹೇಳ್ತಾರೆ, ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸಿರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ನೀವು ದೀಕ್ಷಾ ಸ್ನಾನ ಮಾಡಿರಿ.
ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ ಎಂಬುದಾಗಿ ಪ್ರಭು ಯೇಸು ಮತ್ತಾಯನ ಶುಭ ಸಂದೇಶದಲ್ಲಿ 28ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ. ಅಂದರೆ ಇಲ್ಲಿ ನಾವು ಪವಿತ್ರಾತ್ಮರನ್ನು ನಾವು ಸ್ಮರಿಸುತ್ತೇವೆ. ಯಾಕೆಂದರೆ ಪ್ರತಿಯೊಂದು ಕಾರ್ಯದಲ್ಲೂ ಪ್ರಭು ಯೇಸು ತ್ರಯೇಕತ್ವದ ನಿಮಿತ್ತವಾಗಿ ತನ್ನನ್ನು ಮಾತ್ರವಲ್ಲ, ತನ್ನ ತಂದೆಯನ್ನು ಮಾತ್ರವಲ್ಲ, ತನ್ನ ಪೋಷಕರಾದ ಪವಿತ್ರಾತ್ಮರನ್ನು ಸಹ ಪ್ರಭು ಯೇಸು ಪ್ರಕಟಿಸಿದರು. ಅಂದರೆ ಅವರನ್ನು ಮುನ್ನಡೆಸಿದಂತ ಆತ್ಮರು ಪವಿತ್ರಾತ್ಮರು. ಹೀಗೆ ನನ್ನನ್ನು ಮತ್ತು ನಿಮ್ಮನ್ನು ಸರ್ವರನ್ನು ಮುನ್ನಡೆಸುವಂತಹ ಆತ್ಮರು ಪವಿತ್ರ ಆತ್ಮರು. ವಿಶ್ವಾಸದ ಮುದ್ರೆಯನ್ನು ಪಡೆದಿರುವ ಪ್ರತಿಯೊಬ್ಬರನ್ನು ಮುನ್ನಡೆಸುವುದು ಪವಿತ್ರ ಆತ್ಮರು. ಪಾಪದ ಮುದ್ರೆಯನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನ ಮುನ್ನಡೆಸುವುದು ದುರಾತ್ಮ. ಈ ದುರಾತ್ಮಕ್ಕೂ ಪವಿತ್ರಾತ್ಮರಿಗಿರುವಂತಹ ವ್ಯತ್ಯಾಸಗಳು ನಮಗೆ ಅರಿವಾಗುತ್ತದೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ದುರಾತ್ಮಕ್ಕೂ ಪವಿತ್ರಾತ್ಮರಿಗಿರುವಂತಹ ಸಂಕೇತಗಳನ್ನ ನಾವು ನೋಡುವುದಾದರೆ, ಪ್ರಿಯರೇ, ದುರಾತ್ಮವು ಅವನು ಹಲವಾರು ದೇವರಿಗೆ ವಿರುದ್ಧವಾದಂತಹ ಸ್ಪಂದನೆಗಳನ್ನು ಮಾಡುತ್ತಾನೆ. ಸುಳ್ಳಿನ ಆತ್ಮ, ಇಲ್ಲಿ ನಾವು ನೋಡುತ್ತೇವೆ ದೇವರ ಆತ್ಮ, ದುರಾತ್ಮ. ಹೇಗೆ ದೇವರ ಆತ್ಮರಿಗೆ ಫಲಗಳುಂಟೋ, ವರಗಳುಂಟೋ, ಹಾಗೆ ದುರಾತ್ಮನಿಗೂ ಸಹ ಫಲಗಳುಂಟು, ವರಗಳುಂಟು. ಸುಳ್ಳಾಡುವಂತಹ ಆತ್ಮ, ದೂಷಿಸುವಂತಹ ಆತ್ಮ. ಬೈಬಲ್ ಶ್ರೀಪುಟಗಳನ್ನ ನೋಡಿ, ಇದೆಲ್ಲ ಬೈಬಲ್ ಶ್ರೀಪುಟಗಳಿರುವಂತದ್ದು. ಸುಳ್ಳಾಡುವ ಆತ್ಮ, ದೂಷಿಸುವ ಆತ್ಮ, ಪಾಪದ ಆತ್ಮ, ವೈರಾಗ್ಯದ ಆತ್ಮ, ನಾಶ ಮಾಡುವ ಆತ್ಮ. ಹೌದು, ಕೊಲೆ ಮಾಡುವ ಆತ್ಮ, ವ್ಯಭಿಚಾರದ ಆತ್ಮ. ಈ ಎಲ್ಲಾ ಸ್ವಭಾವಗಳು ಪವಿತ್ರಾತ್ಮರ ವರಗಳು. ದಯವಿಟ್ಟು ಕ್ಷಮಿಸಿ. ಈ ಎಲ್ಲಾ ವರಗಳು ನಾವು ಕೇಳಿದಂಥದ್ದು ಈ ಸೈತಾನನ ವರಗಳು, ದುರಾತ್ಮದ ವರಗಳು. ಆದರೆ ಪವಿತ್ರಾತ್ಮರ ವರಗಳು ನಾವು ನೋಡುತ್ತೇವೆ. ಪವಿತ್ರಾತ್ಮರ ಫಲಗಳು ಪ್ರೀತಿ, ಕ್ಷಮೆ, ದೀನತೆ, ಸಹನೆ, ಸ್ವಾತಂತ್ರ್ಯ. ಇದೆಲ್ಲವೂ ಪವಿತ್ರಾತ್ಮರ ವರಗಳು. ಈ ಪವಿತ್ರಾತ್ಮರ ವರಗಳನ್ನು ಹೊಂದಿದವರು ಅತ್ತಿ ಉರಿಯುವ ಬೆಂಕಿಯನ್ನು ಆರಿಸುತ್ತಾರೆ. ಈ ದುರಾತ್ಮನ ವರವನ್ನು ಪಡೆದಿರುವಂತವರು ಬೆಂಕಿಯನ್ನ ಹತ್ತಿಸುತ್ತಾರೆ. ಈ ಪವಿತ್ರಾತ್ಮ ವರಗಳನ್ನು ಪಡೆದವರು ಬೆಂಕಿಯನ್ನ ಆರಿಸುತ್ತಾರೆ. ಪವಿತ್ರಾತ್ಮ ವರಗಳನ್ನು ತುಂಬಿದವರು ದೇವರ ಆತ್ಮದಿಂದ ತುಂಬಿ ಅವರ ಪಾಪದ ಅರಿವನ್ನು ಅವರ ಅರಿವು ಮೂಡಿಸಿಕೊಂಡು ಮತ್ತೊಬ್ಬರನ್ನು ಪಾಪಕ್ಕೆ ಬೀಳದಂತೆಯೂ ಪಾಪದ ಜೀವಿತಕ್ಕೆ ಗುಲಾಮರಾಗದಂತೆಯೂ ವರ್ತಿಸುತ್ತಾರೆ. ದುರಾತ್ಮ ವರಗಳಿಂದ ತುಂಬಿದವನು ಬರೀ ಕೇಡನ್ನು ಕಲ್ಪಿಸುತ್ತಾ, ಶಾಪವನ್ನು ಕಲ್ಪಿಸುತ್ತಾ, ಮತ್ತೊಬ್ಬರನ್ನು ನಾಶ ಮಾಡುವುದನ್ನು ಕಲ್ಪಿಸುತ್ತಾ, ಮತ್ತೊಬ್ಬರ ಬಗ್ಗೆ ದೂಷಣೆ ಆಡುತ್ತಾ, ಸುಳ್ಳಾಡುತ್ತಾ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುತ್ತಾ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯದೆ ಜೀವಿಸುತ್ತಾರೆ. ಇಲ್ಲಿ ನಾವು ತಿಳಿದುಕೊಳ್ಳಬಹುದು, ಯಾವುದು ನನ್ನಲ್ಲಿ ಯಾವ ವರವಿದೆ, ಸೈತಾನನ ವರಗಳಿದೆಯಾ ಅಥವಾ ಪವಿತ್ರ ಆತ್ಮರ ವರಗಳಿದೆಯಾ ಅಂತೇಳಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನು ತಾನೇ ಅರ್ಥೈಸಿಕೊಳ್ಳಲು ಸಾಧ್ಯ. ದೇವರ ಆತ್ಮವರಗಳು ಬೇರೆ, ಸೈತಾನನ ವರಗಳು ಬೇರೆ. ನನ್ನ ಸಹೋದರ ಸಹೋದರಿ, ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡಬೇಡ. ಕೋಪ ಪವಿತ್ರಾತ್ಮರಿಗೆ ವಿರುದ್ಧವಾದದ್ದಲ್ಲ, ಪಾಪ ಪವಿತ್ರಾತ್ಮರಿಗೆ ವಿರುದ್ಧವಾದದ್ದು. ಕೋಪ ಪ್ರತಿಯೊಬ್ಬ ಮನುಷ್ಯರಲ್ಲಿ ಬರ್ತದೆ. ಪ್ರಭು ಯೇಸುವಲ್ಲಿ ಬಂತು, ಪ್ರವಾದಿಗಳಲ್ಲಿ ಬಂತು. ಕೋಪ ಬರ್ತದೆ. ತಪ್ಪು ನೋಡಿ ಬರುವ ಕೋಪ ತಪ್ಪಲ್ಲ, ಅದು ತಿದ್ದಲ್ಪಡುವುದಕ್ಕಾಗಿ. ಆದರೆ ಅದೇ ಕೋಪ ಕೊಲೆಗೆ ಕರೆದುಕೊಂಡು ಹೋಗುವಾಗ ಅದು ಪಾಪ. ಅದೇ ಕೋಪ ಹೊಲಸು ಮಾತುಗಳನ್ನು ಆಡುವಾಗ ಅದು ಪಾಪ. ಅದೇ ಕೋಪ ಒಂದು ಮನೆಯನ್ನು ಒಡೆದು ಹಾಕುವಾಗ ಅದು ಪಾಪ. ಅದೇ ಕೋಪ ತಿರಸ್ಕರಿಸುವಾಗ ಪಾಪ.
ಅದೇ ಕೋಪ ಒಂದು ವ್ಯಕ್ತಿತ್ವವನ್ನು ಸ್ಥಾನಮಾನವನ್ನು ನಾಶ ಮಾಡುವಾಗ ಅದು ಪಾಪ. ಕೋಪ ಮಾಡುವುದು ತಪ್ಪಲ್ಲ, ಕೋಪದಿಂದ ಪಾಪ ಮಾಡುವುದು ತಪ್ಪು. ಗಂಡ ಹೆಂಡತಿರಿದ್ದೀರಿ ನೀವು, ಗಂಡನಾದವನು ಹೆಂಡತಿಯ ತಪ್ಪನ್ನು ನೋಡಿ ನೀನು ತಪ್ಪು ಮಾಡುತ್ತೀಯಾ ಎಂದು ಕೇಳಿದಿರುವಾಗ ಗದರಿಸುತ್ತಾನೆ. ಗಂಡ ಮಕ್ಕಳನ್ನು ಗದರಿಸುತ್ತಾನೆ, ಹೊಡೆಯುತ್ತಾನೆ ಎಂದು ಹೇಳುತ್ತಾನೆ, ನಿನ್ನ ಮನೆಗೆ ಹೊರಗೆ ಹಾಕುತ್ತೇನೆ ಎಂದು ಹೇಳುತ್ತಾನೆ. ನೀನು ಎಂಥ ಮನುಷ್ಯರು, ಎಂಥ ಮಕ್ಕಳು ನೀವೆಂಬುದಾಗಿ ಹೇಳುತ್ತಾನೆ. ಕೋಪ ಮಾಡುತ್ತಾನೆ, ಒಡೆಯಲು ಹೋಗುತ್ತಾನೆ, ಒಡೆಯುವುದಿಲ್ಲ, ಬೈಯಲು ಹೋಗುತ್ತಾನೆ, ಕೂಗಾಡುತ್ತಾನೆ. ಆದರೆ ಅವನು ಹೊಲಸು ಮಾತುಗಳನ್ನು ಆಡುವುದಿಲ್ಲ. ಕಾರಣ ಅವನು ಕುಟುಂಬದ ಯಜಮಾನನಾಗಿರುವಾಗ ತಪ್ಪನ್ನು ನೋಡಿ ತಪ್ಪನ್ನು ಪರಿವರ್ತಿಸುವಾಗ ಅವನಿಗೆ ಕೋಪ ಬರುತ್ತದೆ, ಸಿಟ್ಟು ಉಂಟಾಗುತ್ತದೆ. ಒಂದು ಒಳ್ಳೆಯ ವಿಶ್ವಾಸಿ ಪ್ರಾಮಾಣಿಕನಾಗಿರುವಾಗ ಅವನಿಗೆ ಕೋಪವು ಸಹಜವಾದದ್ದು. ಆದರೆ ಆ ಕೋಪದ ಮೂಲಕ ಅವನು ಪಾಪ ಮಾಡಲಾಗುವುದಿಲ್ಲ, ಅವನು ನೀಚವಾಗಿ ವರ್ತಿಸಲಾಗುವುದಿಲ್ಲ. ಕೋಪ ಮಾಡುತ್ತಾನೆ, ಆದರೆ ಅವನು ಪಾಪ ಮಾಡುವುದಿಲ್ಲ. ಅದು ತಾಯಿಯಾಗಿರಬಹುದು, ತಂದೆಯಾಗಿರಬಹುದು, ಕೆಲವು ಬಾರಿ ಮಕ್ಕಳು ಸಹ ಆಗಿರಬಹುದು. ತುಂಬಾ ಆಳವಾಗಿ ನಾವು ಚಿಂತಿಸಬೇಕು ಪ್ರಿಯರೇ. ನಮ್ಮಲ್ಲಿ ಪವಿತ್ರಾತ್ಮರಿರುವುದಾದರೆ ಈ ಸಂಕೇತಗಳನ್ನ ನಾವು ಪರಿಶೀಲಿಸಿ ನೋಡಿಕೊಳ್ಳಬಹುದು. ಒಂದು ಪಕ್ಷ ಪವಿತ್ರಾತ್ಮರಿಂದ ತುಂಬಿದವನು, ಪವಿತ್ರಾತ್ಮರ ಮುದ್ರೆ ಒತ್ತಿದವನು ಕೋಪ ಮಾಡುತ್ತಾನೆ ಎಂದು ಎಣಿಸಿಕೊಳ್ಳಿ, ಕೋಪ ಮಾಡಿ ಕೂಗಾಡುತ್ತಾನೆ ಎಣಿಸಿಕೊಳ್ಳಿ, ಕಿರಿಚಾಡುತ್ತಾನೆ ಎಂಬುದಾಗಿ ಎಣಿಸಿಕೊಳ್ಳಿ, ಅಥವಾ ಒಡೆಯಲು ಹೋಗುತ್ತಾನೆ ಎಂಬುದಾಗಿ ಎಣಿಸಿಕೊಳ್ಳಿ. ಆದರೆ 10 ನಿಮಿಷಗಳಲ್ಲಿ ಅವನ ಮನಸ್ಸು ಬದಲಾವಣೆ ಆಗುತ್ತದೆ. ತಪ್ಪು ಮಾಡಿದ್ದರೂ ಸಹ ಮತ್ತೊಬ್ಬರು ತನ್ನ ಮುಂದೆ ಇರುವ ಹೆಂಡತಿಯ ಮಕ್ಕಳು ಯಾರು ತಪ್ಪು ಮಾಡಿದ್ದರೂ ಸಹ ಅವನು ಅವರಲ್ಲಿ ಕ್ಷಮೆಯನ್ನೇ ಯಾಚಿಸುತ್ತಾನೆ, ಅಥವಾ ಅವರನ್ನೇ ಅವನು ಹುಡುಕಿ ಹೋಗುತ್ತಾನೆ, ಅಥವಾ ಅವರೊಡನೆ ಸಂಧಾನವಾಗಲು ಹೋಗುತ್ತಾನೆ. ಅಯ್ಯೋ, ನನ್ನ ಮಕ್ಕಳಲ್ವಾ, ನನ್ನ ಹೆಂಡತಿ ಅಲ್ವಾ, ನನ್ನ ಮಿತ್ರರಲ್ವಾ, ಅವ್ರು ಹಾಗೆ ಮಾಡಿದ್ರು, ನಾನು ಯಾಕೆ ಹಾಗೆ ಮಾಡಬಹುದು, ಏನೋ ಗೊತ್ತಿಲ್ಲದೆ ಮಾಡಿಬಿಟ್ರು ಎಂಬುದಾಗಿ 10 ನಿಮಿಷದಲ್ಲಿ, ಅರ್ಧ ಗಂಟೆಯಲ್ಲಿ ಅವನು ಪರಿವರ್ತನೆ ಹೊಂದಿ ಹೋಗುತ್ತಾನೆ. ಇದು ಪವಿತ್ರಾತ್ಮ ಫಲ, ವರ. ಆದರೆ ಅದೇ ಪವಿತ್ರಾತ್ಮ ವರವಿಲ್ಲದ ದುರಾತ್ಮ ವರವಿರುವವನು ಹೇಳಿದ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟು ಮೆಲುಕು ಹಾಕುತ್ತಾ, ಅದಕ್ಕೆ ಪ್ರತಿಯಾಗಿ ವೈರಾಗ್ಯವನ್ನು ಸಾಧಿಸುತ್ತಾ, ಛಲವನ್ನು ಸಾಧಿಸುತ್ತಾ, ನಾಶ ಮಾಡಬೇಕೆಂಬುದು ಉದ್ದೇಶಿಸಿ ಆ ವ್ಯಕ್ತಿಯ ಗೌರವವನ್ನು ಕಳೆದು, ಸ್ಥಾನಮಾನಗಳನ್ನು ಕಳೆದು, ಆ ವ್ಯಕ್ತಿಯ ಬಗ್ಗೆ ಕೆಟ್ಟದ್ದನ್ನೇ ಹೇಳುತ್ತಾ, ಆ ವ್ಯಕ್ತಿಯ ಬಗ್ಗೆ ಕೆಟ್ಟದ್ದನ್ನೇ ಚಿಂತಿಸುತ್ತಾ ಜೀವಿಸುತ್ತಾರೆ. ಒಂದು ಹೆಂಡತಿಯಾದವಳು ಅಂತ ಕ್ರೂರತನದಲ್ಲಿರುವಾಗ ತನ್ನ ಗಂಡನಿಗೆ ಒಂದು ಊಟವನ್ನು ಸಹ ಕೊಡುವುದಿಲ್ಲ, ತನ್ನ ಗಂಡನ ಶುಶ್ರೂಷೆಯನ್ನು ಸಹ ಮಾಡುವುದಿಲ್ಲ, ತನ್ನ ಗಂಡನಿಗೆ ತನ್ನ ದೇಹವನ್ನು ಸಹ ಕೊಡುವುದಿಲ್ಲ, ತನ್ನ ಗಂಡನ ಆರೈಕೆಯನ್ನು ಸಹ ಮಾಡುವುದಿಲ್ಲ. ಅವಳು ಕೆಟ್ಟದ್ದನ್ನೇ ಚಿಂತಿಸಿ ತನ್ನ ಗಂಡನನ್ನ ಆಕೆಯು ದುಷ್ಟ ಎಂಬುದಾಗಿ ತನ್ನ ಗಂಡನನ್ನ ಆಕೆ ಎಷ್ಟರ ಮಟ್ಟಿಗೆ ಅವಮಾನಿಸಲು ಸಾಧ್ಯ ಅಷ್ಟರ ಮಟ್ಟಿಗೆ ಅವಮಾನಿಸುತ್ತಾಳೆ. ಇದು ದುರಾತ್ಮವರ. ಹಾಗೆ ದುರಾತ್ಮವರಿರುವಂತ ಒಂದು ಗಂಡನಿದ್ದರೆ ತನ್ನ ಹೆಂಡತಿಯನ್ನು ಮಕ್ಕಳನ್ನು ಹಸಿವಿಗಿಡುತ್ತಾನೆ, ಅವರನ್ನು ಪ್ರೀತಿಸುವುದಿಲ್ಲ, ಅವರಿಗೆ ಉಣ್ಣಬಡಿಸುವುದಿಲ್ಲ, ಅವರ ವಿದ್ಯಾಭ್ಯಾಸವನ್ನಾಗಲಿ ಅವರ ಅವಶ್ಯಕತೆಗಳನ್ನಾಗಲಿ ಪೂರೈಸುವುದಿಲ್ಲ, ಅವರನ್ನು ಒಡೆಯುತ್ತಾ ಇರುತ್ತಾನೆ, ಅವರನ್ನ ದಂಡಿಸುತ್ತಾ ಇರುತ್ತಾನೆ, ಅವರ ಹೊಲಸು ಮಾತುಗಳನ್ನು ಆಡುತ್ತಾ ಇರ್ತಾನೆ. ಇದು ಪವಿತ್ರಾತ್ಮರ ವರವಲ್ಲ, ದುರಾತ್ಮನ ವರ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಕಾಣ್ತದೆ. ನಿಮ್ಮಲ್ಲಿ ಈಗ ನೀವು ಯೋಚಿಸಿಕೊಳ್ಬೇಕು, ನಿನ್ನಲ್ಲಿ ಪವಿತ್ರಾತ್ಮರ ವರ ಇದೆಯಾ ಅಥವಾ ಸೈತಾನನ ವರವಿದೆಯಾ? ತುಂಬಾ ಚಿಕ್ಕ ಮಕ್ಕಳಿಗೆ ಹೇಳುವಂತೆ ಪವಿತ್ರಾತ್ಮರು ಈ ಒಂದು ವಿಷಯವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಯಾಕೆ ಇದು ಈ ವಿಷಯಗಳನ್ನು ನಾವು ಕಂಡುಕೊಳ್ಳಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ, ಚಿಕ್ಕ ವಿಷಯದಲ್ಲಿ ಪ್ರಾಮಾಣಿಕನಾಗಿರುವವನು ದೊಡ್ಡ ವಿಷಯದಲ್ಲಿ ಪ್ರಾಮಾಣಿಕನಾಗಿರುತ್ತಾನೆ. ಪ್ರಾರಂಭ ಹಂತದಲ್ಲಿ ನಾವು ಪವಿತ್ರಾತ್ಮರ ವರಗಳ ಈ ಒಂದು ಚಿಕ್ಕ ವಿಷಯಗಳನ್ನ ನಾವು ಗ್ರಹಿಸಿಕೊಳ್ಳುವುದಾದರೆ, ಮುಂದೆ ಬರುವ ದಿನಗಳಲ್ಲಿ ಪವಿತ್ರಾತ್ಮ ನಮಗೆ ಅತೀವ ಶ್ರೇಷ್ಠವಾದವುಗಳನ್ನು ಕೊಡುವಾಗ ನಾವು ಅದನ್ನ ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆ ಚಿಕ್ಕ ವಿಷಯದಲ್ಲಿ ಪ್ರಾಮಾಣಿಕನಾಗಿರುವವನು ದೊಡ್ಡ ವಿಷಯದಲ್ಲಿ ಪ್ರಾಮಾಣಿಕನಾಗಿರುತ್ತಾನೆ. ಚಿಕ್ಕ ವಿಷಯದಲ್ಲಿ ಇಲ್ಲದವನು ದೊಡ್ಡ ವಿಷಯದಲ್ಲಿಯೂ ಸಹ ಅವನು ಪ್ರಾಮಾಣಿಕನಾಗಿರುವುದಿಲ್ಲ. ನಾನು ನೋಡ್ತಾ ಯೇಸು ಸ್ವಾಮಿ ಸಾಮತಿಯಲ್ಲಿ ಸಹ ಪ್ರಾಮಾಣಿಕ ಮೇಸ್ತ್ರಿ ಎಂಬುದಾಗಿ. ನಾವು ಪ್ರಾಮಾಣಿಕ ಮೇಸ್ತ್ರಿ ಆಗಿದ್ದೇವಾ? ಪ್ರಾಮಾಣಿಕ ಮೇಸ್ತ್ರಿಯ ಸ್ವಭಾವವನ್ನು ನೋಡುತ್ತೇವೆ, ಪವಿತ್ರಾತ್ಮರ ವರ. ಅದೇ ಅಪ್ರಾಮಾಣಿಕ ಮೇಸ್ತ್ರಿಯ ವರವನ್ನು ನೋಡುತ್ತೇವೆ, ದುರಾತ್ಮನ ವರ. ಹೀಗೆ ಪ್ರಾರ್ಥನೆ ಮಾಡುವುದು ದೊಡ್ಡದಲ್ಲ, ಬಲಿಪೂಜೆಗೆ ಹೋಗುವುದು ದೊಡ್ಡದಲ್ಲ, ಅವುಗಳೆಲ್ಲ ಸಂಸ್ಕಾರಗಳು. ಹೌದು, ಅದರ ಮೂಲಕವಾಗಿ ನಾವು ದೇವರನ್ನ ಅನುಭವಿಸಲು ಸಾಧ್ಯ. ಆದರೆ ಆ ಸಂಸ್ಕಾರಗಳು ಪರಿಪೂರ್ಣವಾಗಬೇಕಾದರೆ
ನಾನು ಪವಿತ್ರಾತ್ಮರ ವರಗಳಿಂದ ತುಂಬಿದವಳಾಗಿರಬೇಕು. ಪ್ರಿಯರು, ತುಂಬಾ ಆಳವಾಗಿ ಯೋಚಿಸಬೇಕು. ನಿನ್ನ ಕುಟುಂಬವನ್ನು ಯೋಚಿಸು ನನ್ನ ಸಹೋದರ ಸಹೋದರಿ. ನಿನ್ನ ಗಂಡನ ಮುಂದಿನ ಜೀವನ, ನಿನ್ನ ಹೆಂಡತಿಯ ಮುಂದಿನ ಜೀವನ, ನಿನ್ನ ಎತ್ತವರ ಮುಂದಿನ ಜೀವನ, ತಂದೆಯನ್ನು ಗೌರವಿಸದೆ, ತಾಯಿಯನ್ನು ಗೌರವಿಸದೆ, ಅವರನ್ನು ಉಣಬಡಿಸದೆ, ಅವರನ್ನು ಶಪಿಸುತ್ತಾ ನಾವು ನೋಡ್ತೇವೆ. ಇನ್ನೆಷ್ಟು ಜನ ಮಕ್ಕಳನ್ನ ನೋಡ್ತೇವೆ, ತಂದೆಯಂದಿರನ್ನ ಕೀಳಾಗಿ ಕಾಣುತ್ತಾರೆ, ತಂದೆಯಂದಿರನ್ನ ಶಪಿಸುತ್ತಾರೆ, ತಾಯಂದಿರನ್ನ ಶಪಿಸುತ್ತಾರೆ. ಕಾರಣವೇನು? ಅವರಲ್ಲಿ ಪವಿತ್ರಾತ್ಮರ ಮುದ್ರೆ ಇಲ್ಲ. ಯಾಕೆಂದ್ರೆ ಅವರು ಬೆಳೆದು ಹೋಗುವ ದಾರಿ. ಇನ್ನು ಕೆಲವು ಸರಿ ನಾವು ನೋಡ್ತೇವೆ, ಕುಟುಂಬದಲ್ಲಿ ತಂದೆಯಾದವನು ಮಕ್ಕಳನ್ನ ಆಧ್ಯಾತ್ಮಿಕವಾಗಿ ಬೆಳೆಸ್ತಾನೆ. ಇನ್ನು ಕೆಲವು ಕುಟುಂಬಗಳಲ್ಲಿ ಹೆಂಡತಿಯಾದವಳು, ತಾಯಿಯಾದವಳು ತನ್ನ ಮಕ್ಕಳನ್ನ ಆಧ್ಯಾತ್ಮಿಕತೆಯಿಂದ ದೂರ ಮಾಡುತ್ತಾಳೆ. ಅದನ್ನು ಸಹ ಯಾಕೆ ಮಾಡುತ್ತಾಳೆ ಎಂಬುದಾದ್ರೆ ಛಲದಿಂದ. ನನಗೆ ಗೊತ್ತು ಚೆನ್ನಾಗಿ, ಮಕ್ಕಳನ್ನು ಸಹ ಪ್ರಾರ್ಥಿಸಲು ಬಿಡದಂತಹ ಹೆಂಡತಿಯರು, ತಾಯಿಯಂದಿರಿದ್ದಾರೆ. ನನಗೆ ಗೊತ್ತು, ಚೆನ್ನಾಗಿ ಗೊತ್ತು, ನಾನು ನೋಡಿದ್ದೇನೆ. ಪ್ರಾರ್ಥಿಸುವ ಮಕ್ಕಳನ್ನು ಪ್ರಾರ್ಥಿಸಬೇಡಿ ಎಂದು ಹೇಳುವಂತಹ ತಾಯಿ. ಕುಟುಂಬದಲ್ಲಿ ನೋಡಿ, ಒಂದು ಒಳ್ಳೆಯ ಪ್ರಾಮಾಣಿಕ ಪವಿತ್ರಾತ್ಮ ತುಂಬಿದಂತಹ ಒಂದು ಹೆಂಡತಿ ತಾಯಿ ಎಂಬುದಾದ್ರೆ, ಅವಳು ಪ್ರತಿದಿನ ಬೆಳಗಿನ ಜಾವದಲ್ಲಿ ಎದ್ದು ತನ್ನ ಮನೆಯಲ್ಲಿ ಆ ಪೀಠದಲ್ಲಿ ಮೇಣದ ಬತ್ತಿಯನ್ನು ಹೊತ್ತಿಸಿ ಆ ಪೀಠದ ಮುಂದೆ ಕುಳಿತು ದೇವರ ಪ್ರಸನ್ನತೆ ತನ್ನ ಮನೆಯಲ್ಲಿ, ತನ್ನ ಕುಟುಂಬದಲ್ಲಿ ತುಂಬಿಕೊಳ್ಳುವಂತೆ ಅವಳು ಪ್ರಾರ್ಥಿಸುತ್ತಾಳೆ. ತನ್ನ ಮಕ್ಕಳನ್ನು, ಪತಿಯನ್ನು ಕರೆದು ಪ್ರಾರ್ಥಿಸುತ್ತಾಳೆ. ಅವಳಿಗೆ ನೋವು ಬರುವಾಗ, ವೇದನೆ ಬರುವಾಗ, ಕುಟುಂಬದಲ್ಲಿ ಸಮಸ್ಯೆ ಬರುವಾಗ ಅವಳು ಆ ಪೀಠದ ಮುಂದೆ ಹೋಗಿ ಕುಳಿತು ದೇವರ ಬಳಿ, ದೇವರ ಪ್ರಸನ್ನತೆ ತುಂಬಿದಂತ ಆ ಪವಿತ್ರ ಪೀಠದ ಮುಂದೆ ಹೋಗಿ ಕುಳಿತು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾಳೆ. ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಪ್ರಾರ್ಥಿಸುತ್ತಾಳೆ. ಪವಿತ್ರ ಆತ್ಮಭರಿತರಾದಂತಹ ಹೆಂಡತಿ ಸಂಜೆಯಾಗುವಾಗ ತನ್ನ ತಂದೆ, ತಾಯಿ, ಗಂಡ, ಹೆಂಡತಿ, ಮಕ್ಕಳೆಲ್ಲರನ್ನ ಕರೆದು ಆಕೆ ಕುಟುಂಬ ಪ್ರಾರ್ಥನೆಯಲ್ಲಿ ಒಂದಾಗುತ್ತಾಳೆ. ಮೂಲವಾದಂತಹ ಸ್ಥಾನವನ್ನ, ಪ್ರಾರ್ಥನೆಯ ಸ್ಥಾನವನ್ನ ಅಲಂಕರಿಸಿಕೊಳ್ಳುತ್ತಾಳೆ ಒಬ್ಬ ಪವಿತ್ರಾತ್ಮ ತುಂಬಿದಂತಹ ತಾಯಿ. ದುರಾತ್ಮ ತುಂಬಿದಂತಹ ತಾಯಿ, ನನಗೆ ಗೊತ್ತು, ನಾನೇ ಕುತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡ್ಬಿಡ್ತೀನಿ, ನಾನೊಬ್ಳೇ ಪ್ರಾರ್ಥನೆ ಮಾಡ್ಬಿಡ್ತೀನಿ, ನಾನು ಕೋಣೆಲೇ ಪ್ರಾರ್ಥನೆ ಮಾಡ್ಬಿಡ್ತೀನಿ, ನಾನು ಹಾಗೇ ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ಬಿಡ್ತೇನೆ. ಪವಿತ್ರಾತ್ಮದಿಂದ ತುಂಬಿದವಳಲ್ಲ ಆ ತಾಯಿ. ತನ್ನ ಮಗನನ್ನ, ತನ್ನ ಮಗಳನ್ನ, ತನ್ನ ಗಂಡನನ್ನ, ತನ್ನ ಕುಟುಂಬದಲ್ಲಿರೋರೆಲ್ಲರನ್ನ ಕರೆದು ಆ ದೇವರು ವಾಸ ಮಾಡುವ ಪೀಠದ ಮುಂದೆ ಕುಳಿತು ಒಂದು ಮೇಣದ ಬತ್ತಿಯನ್ನು ಹೊತ್ತಿಸಿ ದೀನತೆಯಿಂದ ತಾಯಿ ಮಾತೆ ಮರಿಯಳಂತೆ ತನ್ನನ್ನ ತಾನು ತಗ್ಗಿಸಿ ತಲೆಯಲ್ಲಿ, ಶಿರಸ್ಸಿನಲ್ಲಿ ಸೆರಗನ್ನ ಹಾಕಿ, ವೇಲನ್ನ ಹಾಕಿ ತನ್ನ ಕುಟುಂಬವನ್ನ ಸಮರ್ಪಿಸಿ ಪ್ರಾರ್ಥಿಸುವವಳೆ ನಿಜವಾದ ಪವಿತ್ರಾತ್ಮರಿಂದ ತುಂಬಿದಂತ ದೇವರ ದಾಸಿ. ಪ್ರೈಸರೋ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ನೋಡ್ತೇವೆ, ಪ್ರಾರ್ಥನೆನೇ ಬೇಡ ತಾಯಿಗೆ. ಮಕ್ಕಳು ಪ್ರಾರ್ಥನೆ ಮಾಡ್ತಾರ, ಮಾಡೋದಿಲ್ಲ. ಆ ಮಕ್ಕಳ ಪ್ರಾರ್ಥನೆ ಮಾಡ್ಬೇಕಾಯ್ತಾ, ಮಕ್ಕಳ ನೀವು ಹೀಗೆ ಮಾಡ್ಬೇಕು ಆಯ್ತಾ, ಬರೀ ಬಾಯಿ ಉಪದೇಶವಷ್ಟೇ, ಜೀವನದಲ್ಲಿ ಕಾರ್ಯಗಳಿಲ್ಲ. ಕೆಟ್ಟದ್ದನ್ನೇ ಬಿತ್ತುತ್ತಾಳೆ ಹೊರತು ತಾಯಿ ಒಳಿತನ್ನ ಬಿತ್ತುವುದಿಲ್ಲ ಮಕ್ಕಳಲ್ಲಿ. ತನ್ನ ಸ್ವಂತ ಜನ್ಮ ಕೊಟ್ಟ ತಂದೆಯನ್ನು ಸಹ ಬಿಡುವುದಿಲ್ಲ ಪವಿತ್ರಾತ್ಮನಿಲ್ಲದ ದುರಾತ್ಮ ತುಂಬಿದಂತಹ ತಾಯಿ. ಜನ್ಮ ಕೊಟ್ಟ ತಂದೆಯನ್ನ ಶತ್ರುವಾಗಿ ಮಕ್ಕಳ ಮುಂದೆ ಮಾರ್ಪಡಿಸುತ್ತಾಳೆ. ಇನ್ನು ಕೆಲವು ಸಾರಿ ನಾವು ನೋಡ್ತೇವೆ, ಜನ್ಮ ಕೊಟ್ಟ ತಾಯಿಯನ್ನ ಶತ್ರುವಾಗಿ ಮಾರ್ಪಡಿಸುವಂತಹ ತಂದೆಯಂದಿರು. ಈ ಕುಡುಕುತನ, ದುಂದೌತಣ ಇವೆಲ್ಲವೂ ದುರಾತ್ಮ ವರಗಳಿಂದ ತುಂಬಿದವುಗಳು. ಕೌಟುಂಬಿಕ ಜೀವಿತದಲ್ಲಿ ಆಧ್ಯಾತ್ಮಿಕತೆಗೆ ಸ್ಥಾನ ಕೊಡದಂತ ಯಾವ ತಂದೆಯಾದವನು, ತಾಯಿಯಾದವನು ಪವಿತ್ರಾತ್ಮರ ವರವನ್ನು ಪಡೆದವನಲ್ಲ, ದುರಾತ್ಮರ ವರವನ್ನು ಪಡೆದವಳು. ಪವಿತ್ರಾತ್ಮರ ವರದಾನಗಳನ್ನು ಪಡೆಯುವ ಪ್ರತಿಯೊಬ್ಬ ವ್ಯಕ್ತಿಯು ತಾನು ತನ್ನನ್ನ ಅವನು ಪರಿವರ್ತಿಸಿಕೊಳ್ಳುತ್ತಾ ಇರ್ತಾನೆ, ತನ್ನನ್ನು ನೋಡಿಕೊಳ್ಳುತ್ತಾ ಇರುತ್ತಾನೆ. ತಾನು ತಪ್ಪು ಮಾಡುವಾಗಲೆಲ್ಲ ಪಶ್ಚಾತ್ತಾಪ ಪಡುತ್ತಾ ಇರ್ತಾನೆ. ತಪ್ಪು ಮಾಡಿ ಮನನೋಯಿಸಿದವರ ಮುಂದೆ ಹೋಗಿ ಅವನೇ ಕ್ಷಮೆ ಯಾಚಿಸುತ್ತಾನೆ. ತಪ್ಪು ಮಾಡದಿದ್ದರೂ ಅವನು ಶರಣಾಗುತ್ತಾನೆ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನನ್ನು ನೀನು ತಗ್ಗಿಸಿಕೊಂಡಿದ್ದೆ ಆದರೆ ನಾನು ನಿನ್ನನ್ನು ಉನ್ನತಕ್ಕೆ ಏರಿಸುತ್ತೇನೆ. ಅಮೇನ್, ಅಮೇನ್, ಅಮೇನ್. ಇದು ಸತ್ಯವಾದ ಮಾತು, ನನ್ನ ಜೀವಿತದಲ್ಲಿ ನಾನು ಅನುಭವಿಸುವ ಸತ್ಯವಾದ ಮಾತು. ಪೂರ್ವ ಪ್ರವಾದಿಗಳಲ್ಲಿ ನಾವು ಸತ್ಯವನ್ನ ಅರಿತಂತಹ ಮಾತು, ಪ್ರವಾದನೆಗಳಲ್ಲಿ ನೋಡಿದಂತಹ ಮಾತು. ಹಾಗೆ ಪವಿತ್ರಾತ್ಮ ಎಂದರೆ ನನ್ನಲ್ಲಿ ಒಂದು ಜ್ವಲನೆ ಇರುತ್ತದೆ, ಚಲನೆ ಇರುತ್ತದೆ. ಪ್ರಾರ್ಥಿಸುವ ವ್ಯಕ್ತಿಗಳನ್ನು ಸಹ ನಾವು ನೋಡುತ್ತೇವೆ.
ಎಷ್ಟೋ ಜನ ಪ್ರಾರ್ಥಿಸುವ ವ್ಯಕ್ತಿಗಳಲ್ಲಿ ನೋಡಿ, ಎಷ್ಟೋ ಜನ ಆಳವಾಗಿ ಪ್ರಾರ್ಥಿಸುತ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ನೀನು ಪ್ರಾರ್ಥಿಸುವಾಗ ನಿನ್ನ ಕೊಠಡಿಗೆ ಹೋಗು, ಬಾಗಿಲನ್ನು ಮುಚ್ಚಿಕೋ, ಯಾರಿಗೂ ತಿಳಿದಂತೆ ಪ್ರಾರ್ಥಿಸು. ಅಂದ್ರೆ ನಿನ್ನ ಅಂತರಾಳದಲ್ಲಿರುವ ದೇವರಿಗೆ ಅರಿಯುವಂತೆ ಪ್ರಾರ್ಥಿಸು, ಮತ್ತೊಬ್ಬರಿಗೆ ತೋರಿಪಡಿಸುವಂತೆ ನೀನು ಪ್ರಾರ್ಥಿಸಬೇಡ. ಕೆಲವರನ್ನ ನೋಡ್ತೇವೆ, ಜನರ ಮುಂದೆ ಮೆಚ್ಚಿಸಿಕೊಳ್ಳಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಅದು ದೇವರ ಆತ್ಮವಲ್ಲ, ದುರಾತ್ಮವರ. ಎಷ್ಟೋ ಜನದಲ್ಲಿ ನಾವು ನೋಡುತ್ತೇವೆ, ಪ್ರಾರ್ಥನಾ ತಂಡಗಳಿರಬಹುದು, ಶುಶ್ರೂಷೆಗಳು, ಶುಭ ಸಂದೇಶ ಸಾರುವಂತೆ ವ್ಯಕ್ತಿಗಳಿರಬಹುದು, ಶುಭ ಸಂದೇಶವನ್ನು ಸಾರುತ್ತಾರೆ, ಮಧ್ಯಸ್ಥ ಪ್ರಾರ್ಥನಾ ತಂಡಗಳಲ್ಲಿದ್ದು ಪ್ರಾರ್ಥಿಸುತ್ತಾರೆ. ಆದರೆ ಮನಸ್ಸಿನಲ್ಲಿ ಕೆಡುಕು, ಪ್ರಾರ್ಥನೆ ಮುಗಿದು ಬಂದ ತಕ್ಷಣ ಇನ್ನೊಬ್ಬರ ಬಗ್ಗೆ ಮಾತನಾಡುವಂಥದ್ದು, ಶುಭ ಸಂದೇಶ ಸಾರಿದ ತಕ್ಷಣ ಇನ್ನೊಬ್ಬರ ಬಗ್ಗೆ ಮಾತನಾಡುವಂಥದ್ದು, ಅಥವಾ ಶುಭ ಸಂದೇಶವನ್ನು ಸಾರುವಾಗ ತಮ್ಮ ಮನಸ್ಸಿನಲ್ಲಿರುವ ಸೇಡನ್ನು ಪ್ರಕಟಿಸುವುದು, ತಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಗಳಿಂದ ಪ್ರಕಟಿಸುವುದು. ದೇವರ ಆತ್ಮವರವಲ್ಲ, ದುರಾತ್ಮವರ ಹೊಂದಿದವರು ಮಾತ್ರವೇ ಇಂತಹ ಒಂದು ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ದುರಾತ್ಮನ ಬರುವಾಗ ನಮಗೆ ಪ್ರಾರ್ಥಿಸಲು ಅವನು ಸಮಯವನ್ನು ಕೊಡುವುದಿಲ್ಲ, ಆ ಸಮಯಗಳನ್ನು ಅವನು ಕಿತ್ತುಕೊಳ್ಳುತ್ತಾನೆ. ನಾವು ದೇವರೊಂದಿಗೆ ಬೆರೆಯುವುದನ್ನು ಅವನು ನಮ್ಮಿಂದ ದೂರ ಮಾಡುತ್ತಾನೆ. ಆದರೆ ನಾವೆಣಿಸುತ್ತೇವೆ, ನಾನು ಪ್ರಾರ್ಥಿಸ್ತಾ ಇದ್ದೇನೆ ಎಂಬುದಾಗಿ. ಆದರೆ ನನ್ನಲ್ಲಿ ಪ್ರಾರ್ಥಿಸುವಾಗ ನನ್ನ ಮನಸ್ಸು, ನನ್ನ ಆತ್ಮ, ನನ್ನ ಶರೀರವು ಸ್ಪಂದಿಸುವುದಿಲ್ಲ. ಎಲ್ಲವೂ ಮನಸ್ಸು ಎಲ್ಲವೂ ಎಲ್ಲಿಯೋ ಲೋಕದಲ್ಲೇ ತೇಲುತ್ತಾ ಇರುತ್ತದೆ. ಕಾರಣ ದುರಾತ್ಮ ವಶವಾಗುವ ಕಾರಣ. ಪವಿತ್ರಾತ್ಮ ವಶವಾಗುವಾಗ ನಾನು ಸಂಪೂರ್ಣವಾಗಿ ನನ್ನನ್ನು ಮರೆತು ಬಿಡುತ್ತೇನೆ, ನನ್ನ ಪರಿಸರವನ್ನು ಮರೆತು ಬಿಡುತ್ತೇನೆ, ನನ್ನ ದೇಹವನ್ನು ಮರೆತು ಬಿಡುತ್ತೇನೆ, ನಾನು ಎಲ್ಲಿದ್ದೇನೆ ಎಂಬುದನ್ನು ಮರೆತು ಬಿಡುತ್ತೇನೆ. ಪಿತಸುತ ಪವಿತ್ರಾತ್ಮನ ನಾಮದಲ್ಲಿ ನಾನು ಸಂಪೂರ್ಣವಾಗಿ ಅಭಿಷೇಕದೊಂದಿಗೆ ಪ್ರಾರ್ಥಿಸುತ್ತೇನೆ. ನಾನು ಅಲ್ಲಿ 2 ಗಂಟೆಗಳ ಕಾಲ ಕುಳಿತುಕೊಂಡರೂ ಅದು ನನಗೆ ಕೇವಲ 2 ನಿಮಿಷಗಳ ಭಾಸವಾಗುತ್ತದೆ ಅಷ್ಟೇ. ಹೌದು ನನ್ನ ಸಹೋದರ ಸಹೋದರಿ, ಹೀಗೆ ಪವಿತ್ರಾತ್ಮರವರೆಗೂ ದುರಾತ್ಮದವರೆಗೂ ಇರುವ ವ್ಯತ್ಯಾಸಗಳು ಇವತ್ತು ಯಾರು ಹೇಳಿಕೊಡ್ತಾ ಇಲ್ಲ. ಹೇಳಿಕೊಟ್ಟು ಸಹ ಯಾರಿಗೂ ಕೇಳಲಿಕ್ಕೆ ಬೇಡ, ಹುಚ್ಚ ಎಂಬುದಾಗಿ ಹೇಳುತ್ತಾರೆ ಅಷ್ಟೇ. ಹಾಗೆ ಬೆಳಗಿನ ಜಾವದಲ್ಲಿ, ಉದಯ ಕಾಲದಲ್ಲಿ, ಸಿರಾಕನ ಗ್ರಂಥದಲ್ಲಿಯೂ ನಾವು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿಯೂ ಕೀರ್ತನೆಗಳಲ್ಲಿ ನಾವು ನೋಡುವಾಗ ನಾವು ಹೇಳುತ್ತೇವೆ, ಒಬ್ಬ ಸ್ತ್ರೀ, ಒಂದು ಕುಟುಂಬ ಸ್ತ್ರೀ ಬೆಳಗಾಗ ಮುಂಜಾನೆಯಲ್ಲಿಯೇ ಎದ್ದು ದೇವರನ್ನು ಆರಾಧಿಸುತ್ತಾಳಂತೆ. ಅವಳು ಮನೆಯನ್ನು ಕಟ್ಟಿ ಎಬ್ಬಿಸುತ್ತಾಳಂತೆ. ದೇವರ ಸನ್ನಿಧಿಯಲ್ಲಿ ತನ್ನ ಕುಟುಂಬದ ವ್ಯಕ್ತಿಗಳೆಲ್ಲವನ್ನು ಒಪ್ಪಿಸುತ್ತಾಳಂತೆ. ಬೆಳಗಿನ ಜಾವದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು. ನೋಡಿ, ಎಂಥ ಒಂದು ಪತಿರ್ವತ ಸ್ತ್ರೀ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯಾರು ಪತಿರ್ವತ ಸ್ತ್ರೀ ಎಂಬುದನ್ನ ವಾಕ್ಯ ಪ್ರಕಟಿಸದ ಒಂದು ವಿಶ್ವಾಸಿಯೇ ಪತಿರ್ವತ ಸ್ತ್ರೀ. ಗಲಭೆ ಉಂಟು ಮಾಡುವವನು ಗಲಭೆ ಉಂಟು ಮಾಡುವವಳಲ್ಲ. ಒಂದು ವಿಶ್ವಾಸದ ಪುರುಷನೇ ನಿಜವಾಗಿ ಪವಿತ್ರಾತ್ಮರನ್ನು ಪಡೆದುಕೊಂಡವನು. ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಕೆಲಸ ಮಾಡುವಾಗಲೂ ಅವನು ದೇವರ ನಾಮವನ್ನು ಸ್ಮರಿಸುತ್ತಾ ಇರುತ್ತಾನೆ. ತನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಾನೆ, ತನ್ನ ಮಡಿಲಿಗಾಗಿ ಪ್ರಾರ್ಥಿಸುತ್ತಾನೆ, ತನ್ನ ಒಡ ಹುಟ್ಟಿದವರಿಗಾಗಿ ಪ್ರಾರ್ಥಿಸುತ್ತಾನೆ. ಇದು ಪವಿತ್ರಾತ್ಮ ಭರಿತವಾದಂತಹ ಜೀವನ. ಸೇಡು ತೀರಿಸುವುದು ಪವಿತ್ರಾತ್ಮರಲ್ಲ ಪ್ರಿಯರೇ. ಎಷ್ಟೋ ಜನರು ಸೈತಾನ ಮರಳು ಮಾಡ್ತಾ ಇದ್ದಾನೆ. ಅದಕ್ಕೆ ಯೇಸು ಹೇಳ್ತಾರೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಸೈತಾನ ನಿಮ್ಮನ್ನು ಕಬಳಿಸಿ ಬಿಡಬೇಕೆಂದು ಕಾಯುತ್ತಾ ಇದ್ದಾನೆ ಎಂಬುದಾಗಿ. ಪ್ರಿಯ, ನಾವು ಜೀವಿಸುವುದು ನೀರಿನ ಮೇಲಿನ ಗುಳ್ಳಿನ ಜೀವನ. ನಾವು ಪ್ರಾರ್ಥಿಸಬೇಕು, ಪವಿತ್ರಾತ್ಮರನ್ನು ಅನುಭವಿಸಬೇಕು. ಹೀಗೆ ಪವಿತ್ರಾತ್ಮರನ್ನ ಅನುಭವಿಸದ ದುರಾತ್ಮ ವರವನ್ನು ಪಡೆದಂತಹ ವ್ಯಕ್ತಿಗಳಲ್ಲಿನೇ ನಾವು ನೋಡುವುದು ಈ ದೂಷಣೆ, ನಿಂದನೆ, ಸುಳ್ಳು, ಚಾಡಿ, ಸಂಶಯ, ಕೆಟ್ಟತನ, ಜಗಳ ಹುಟ್ಟಿಸುವುದು, ಪರರ ಬಗ್ಗೆ ಮಾತನಾಡುವುದು, ಪರರ ಸ್ಥಾನಮಾನಗಳಿಗೆ ಧಕ್ಕೆ ತರುವುದು, ಸೋಲದೆ ಇರುವುದು, ಚಾಡಿ ಹೇಳುವುದು, ಮತ್ತೊಬ್ಬರನ್ನು ಕೀಳಾಗಿ ಕಾಣುವುದು, ದಯೆ ಇಲ್ಲದಿರುವುದು, ಕರುಣೆ, ಇವೆಲ್ಲವೂ ದುರಾತ್ಮನ ವರಗಳನ್ನು ಪಡೆದವನು. ಆದರೆ ನಮ್ಮ ಮನಸ್ಸಲ್ಲಿ ನಾನು ಪ್ರಾರ್ಥನೆಗೂ ಆಗ್ತೀನಪ್ಪ, ನಾನ್ ದಿನಾ ಪೂಜೆ ತಪ್ಪೋದಿಲ್ಲ, ನಾನ್ ದಿನಾ ಜಪ್ಸರ ತಪ್ಪೋದಿಲ್ಲ, ನಾನ್ ದಿನಾ ಇಂಟರ್ಸೆಸರಿ ತಪ್ಪೋದಿಲ್ಲ. ಏನು ಪ್ರಯೋಜನವಿಲ್ಲ, ಏನು ಪ್ರಯೋಜನವಿಲ್ಲ. ಹೀಗೆ ಪವಿತ್ರಾತ್ಮರ ವರವನ್ನು ಪಡೆದವನು ಪವಿತ್ರಾತ್ಮರ ವರವನ್ನು ಪಡೆದ. ಇದು ಯಾಜಕರಲ್ಲಿಯೂ ನಾವು ಇದನ್ನು ನೋಡಬಹುದು.
ಪವಿತ್ರಾತ್ಮರಿಂದ ತುಂಬಿದ ಎಲ್ಲರೂ ಪವಿತ್ರಾತ್ಮರಿಂದ ಅಭಿಷೇಕರಾದ ಯಾಜಕರೇ. ಆದರೆ ಪವಿತ್ರಾತ್ಮರ ಜೀವನವನ್ನು ಮಾಡುವುದು ಬಿಟ್ಟು ಬಿಡುತ್ತಾರೆ. ಪವಿತ್ರಾತ್ಮ ಭರಿತ ಜೀವನವನ್ನು ಮಾಡುವುದನ್ನು ಬಿಟ್ಟು ದುರಾತ್ಮ ಜೀವನವನ್ನು ಮಾಡುವುದನ್ನು ಆರಂಭಿಸಿ ಬಿಡುತ್ತಾರೆ. ಕುಡುಕುತನದಲ್ಲಿಯೂ, ಪರಸ್ತ್ರೀಯ ಸಹವಾಸದಲ್ಲಿಯೂ, ಸೇಡುಗಳಲ್ಲಿಯೂ, ವಿಚಾರಣೆಗಳಲ್ಲಿ ನೋಡಿ, ಸ್ವಲ್ಪ ಯಾರಾದರೂ ಹೋಗಿ ಒಂದು ತಪ್ಪನ್ನು ತೋರಿಸಿದ್ರೆ ಅವರನ್ನು ತುಳಿದು ಬಿಡುತ್ತಾರೆ. ಅವರ ತಲೆ ಎತ್ತಲಿಕ್ಕೆ ಬಿಡುವುದಿಲ್ಲ. ಇನ್ನೊಬ್ಬರ ಚಾಡಿ ಮಾತುಗಳನ್ನೇಳಿ ವ್ಯಕ್ತಿಗಳನ್ನ ನಾಶ ಮಾಡಿ ಬಿಡುತ್ತಾರೆ. ತಾರತಮ್ಯ ಮಾಡುತ್ತಾರೆ. ಶ್ರೀಮಂತ ಬಡವ ಎಂಬ ತಾರತಮ್ಯ ಮಾಡುತ್ತಾರೆ. ತಮ್ಮಲ್ಲಿರುವಂತಹ ದೇವರ ಆತ್ಮವನ್ನು ಕಳೆದುಕೊಂಡು ದುರಾತ್ಮ ವಶದಿಂದ ಅವರೆಲ್ಲ ಕಾರ್ಯವನ್ನು ಮಾಡುತ್ತಾರೆ. ನೋಡಿ, ಆ ವಿಚಾರಣೆಗಳಲ್ಲಿ ಗಲಭೆಗಳು, ಘರ್ಷಣೆಗಳು ಹೆಚ್ಚಾಗುತ್ತಲೇ ಹೋಗುತ್ತದೆ. ಕುಟುಂಬಗಳನ್ನು ಸಂಧಿಸುವುದಿಲ್ಲ, ರೋಗಿಗಳನ್ನು ಸಂಧಿಸುವುದಿಲ್ಲ, ಸಾಂತ್ವನ ಕೊಡುವುದಿಲ್ಲ. ಇವತ್ತು ಬಲಿಪೂಜೆಯನ್ನು ಕೊಟ್ಟು ಅವ್ರು ಪಾಡ್ದವ್ರು ಹೋಗ್ಬಿಡ್ತಾರೆ. ಎಷ್ಟೋ ಕುಟುಂಬಗಳನ್ನು ದೇವರವರು ಎಷ್ಟೋ ಕುಟುಂಬಗಳನ್ನ ಅವರಿಗೆ ಕೊಟ್ಟಿದ್ದಾರೆ. ಒಂದು ದಿನಕ್ಕೆ 3 ಕುಟುಂಬಗಳನ್ನು ಸಂಧಿಸಿ, ತಮಗಿರುವಂತಹ 5 ವರ್ಷದಲ್ಲಿ ಆ ಕುಟುಂಬಗಳಲ್ಲಿ ಒಂದು ದಿನಕ್ಕೆ 3 ಕುಟುಂಬಗಳನ್ನು ಸಂಧಿಸಿ ಅವರ ಪರಿವರ್ತನೆಗಾಗಿ, ಅವರ ವಿಶ್ವಾಸ ದೃಢ ಹೊಂದುವುದಕ್ಕಾಗಿ ಎಷ್ಟು ಜನ ಶ್ರಮಿಸುತ್ತಿದ್ದಾರೆ ಯೋಚನೆ ಮಾಡಿ ನೋಡಿ. ಕನ್ಯಾಸ್ತ್ರೀಯರನ್ನು ನೋಡಿ, ಇವತ್ತು ಪವಿತ್ರಾತ್ಮವನ್ನು ಪಡೆದ ಕನ್ಯಾಸ್ತ್ರೀಯರು, ದುರಾತ್ಮವನ್ನು ಪಡೆದ ಕನ್ಯಾಸ್ತ್ರೀಯರು, ಹಣದ ಹಿಂದೆಯೇ ಓಡುವಂತ ಕನ್ಯಾಸ್ತ್ರೀಯರು, ಹಣದ ಹಿಂದೆಯೇ ಓಡುವ ಯಾಜಕರು. ಇವತ್ತು ಸೇವೆ ಸತ್ತೋಯ್ತು. ರಸ್ತೆಯಲ್ಲಿ ಬಿದ್ದವನ್ನ ಹೊರುವವರಿಲ್ಲ. ಎಲ್ಲಿಯೋ 1-2-3 ಸಭೆಯವರು ಮಾತ್ರವೇ ಈ ಸೇವೆ ಮಾಡುತ್ತಾರೆ. ಒಂದೊಂದು ಸಭೆಗೂ ಒಂದೊಂದು ಇಂಟೆನ್ಷನ್. ಆದರೆ ದೇವರ ಸಾಮ್ರಾಜ್ಯವನ್ನು ಸಾರಬೇಕೆಂಬ ಇಂಟೆನ್ಷನ್ ಸತ್ತು ಹೋಯಿತು. ದೇವರ ಮುಂದೆ ಆತ್ಮಗಳನ್ನ ಕರೆತುಕೊಂಡು ಹೋಗಬೇಕು ಎಂಬುದು ಸತ್ತೋಯ್ತು. ದೇವರ ಹೆಸರಿನಲ್ಲಿ ಮತ್ತೊಬ್ಬರನ್ನ ನಾನು ಪರಿವರ್ತಿಸಬೇಕೆಂಬುದನ್ನ ಬಿಟ್ಟೋಯ್ತು. ವ್ಯಭಿಚಾರಿಯನ್ನು ವ್ಯಭಿಚಾರಿಯಾಗಿ ಬಿಟ್ಟು ಬಿಡುತ್ತಾರೆ, ಕುಡುಕನನ್ನು ಕುಡುಕನಾಗಿಯೇ ಬಿಟ್ಟು ಬಿಡುತ್ತಾರೆ, ಕೆಟ್ಟವರನ್ನ ಕೆಟ್ಟವನಾಗಿಯೇ, ಕಳ್ಳನನ್ನು ಕಳ್ಳವನ್ನಾಗಿಯೇ, ಒಡೆದು ಹೋದ ಕುಟುಂಬಗಳನ್ನು ಒಡೆದು ಹೋದ ಕುಟುಂಬವಾಗಿಯೇ, ಅಕ್ರಮ ಸಂಬಂಧದ ಕುಟುಂಬಗಳನ್ನು ಹಾಗೆಯೇ ಬಿಟ್ಟು ಬಿಡುತ್ತಾರೆ. ಅವರು ಯಾವುದನ್ನು ಕೇಳುವುದಿಲ್ಲ, ಯಾರ ಬಗ್ಗೆ ಅವರು ತಲೆ ಕೆಡಿಸುವುದಿಲ್ಲ. ಕಾರಣ ಅವರಲ್ಲಿ ದುರಾತ್ಮ ವರಗಳಿರುವ ಕಾರಣ ಅವರ ಆ ಯಾಜಕತ್ವವನ್ನ ಅದು ಬಂಧಿಸುತ್ತದೆ, ಕನ್ಯಾಸ್ತ್ರತ್ವವನ್ನ ಬಂಧಿಸುತ್ತದೆ. ಪ್ರೀಸಲು ಪ್ರೀಸಲು ಪ್ರೀಸಲು. ಹೌದು ನನ್ನ ಸಹೋದರನೇ, ಸಹೋದರಿಯೇ. ಹಾಗೆ ತ್ರಯೇಕತ್ವ ಎಲ್ಲಿ 3 ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಎಂದು ಪ್ರಾರ್ಥಿಸುವಾಗ ನಾವು 2 ಕೊರಿಂಥದವರಿಗೆ ಬರೆದ ಪತ್ರದಲ್ಲಿಯೂ ನಾವು ನೋಡುವುದಾದರೆ 13ನೇ ಅಧ್ಯಾಯವನ್ನು ನಾವು ಧ್ಯಾನಿಸಬೇಕಾದರೆ ಅಲ್ಲಿ 13ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಹಾಲೆಲೂಯಾ, ಪ್ರೈಸ್ ನೋಡಿ. ಮುದ್ರೆ ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಆಶೀರ್ವಾದ ನಿಮ್ಮೆಲ್ಲರಲ್ಲಿ ಇರಲಿ ಎಂಬುದಾಗಿ ಸಂತ ಪೌಲರು ಕೊರಿಂಥ ಸಭೆಗೆ ಹೇಳುವುದನ್ನು ನಾವು ನೋಡುತ್ತೇವೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಾವು ಚಿಂತಿಸಬೇಕು, ನಾವು ಚಿಂತೆಗೆ ಒಳಗಾಗಬೇಕು. ಹಾಗೆ ನಾವು ಧ್ಯಾನಿಸಿ ಹೋಗುವುದಾದರೆ, ಮುಂದೆ ಹೋಗುವುದಾದರೆ, ನಾವು 1 ಯೋಹಾನನಿಗೆ ಬರೆದಂತಹ ಪತ್ರವನ್ನು ತೆಗೆದುಕೊಳ್ಳಬೇಕಾದ್ರೆ, 1 ಯೋಹಾನನಿಗೆ ಬರೆದಂತಹ ಪತ್ರವನ್ನು ನಾವು ತೆಗೆದುಕೊಂಡು ಧ್ಯಾನಿಸುವುದಾದರೆ ಪ್ರಿಯರೇ, ಆ ಪತ್ರದಲ್ಲಿ ನಾವು ನೋಡುತ್ತೇವೆ, ಏನನ್ನ ನೋಡುತ್ತೇವೆ? ತ್ರಯೇಕತ್ವದಲ್ಲಿ ನಾವು ನೋಡಬೇಕಾದ್ರೆ, ಪತ್ರದಲ್ಲಿ ನಾವು ನೋಡಬೇಕಾದ್ರೆ 13ನೇ ಅಧ್ಯಾಯ 13ನೇ ವಾಕ್ಯ ಮೊದಲಿಗೆ ಹೇಳಿದ ಕ್ರಿಸ್ತರ 1 ಯೋಹಾನನಿಗೆ ಬರೆದ ಪತ್ರ ನಾವು ನೋಡಿದೆವು. 15ನೇ ಅಧ್ಯಾಯ 6ನೇ ವಾಕ್ಯ 6-9. ಪ್ರಿಯರೇ, ನಾವು 1 ಯೋಹಾನನಿಗೆ ಬರೆದ ಪತ್ರದಲ್ಲಿ 15ನೇ ಅಧ್ಯಾಯ 6-9 ವಚನಗಳನ್ನು ನೋಡಬೇಕಾದ್ರೆ ಪವಿತ್ರಾತ್ಮ, ಜಲ ಮತ್ತು ರಕ್ತವೆಂಬ 3 ಸಾಕ್ಷಿಗಳನ್ನು ಪಡೆದಿದ್ದಾರೆ. ಇದನ್ನು ವಿವರಿಸಲಿಕ್ಕೆ ತುಂಬಾ ಹೊತ್ತು ಬೇಕು. ಅದಕ್ಕೆ ನಾನು ಬೇರೆ ಒಂದು ದಿನ ಈ ಪವಿತ್ರಾತ್ಮ, ಜಲ, ನಾನು ಬೇರೆ ನಿಮಗೆ ತಿಳಿಸ್ತೇನೆ. ನಾನು ನಿಮಗೆ ಅದನ್ನು ತಿಳಿಯಪಡಿಸಿಕೊಡ್ತೇವೆ. ಆದರೆ ನೋಡಿ 6ನೇ ವಾಕ್ಯ, ಕ್ರಿಸ್ತ ಯೇಸುವೆ ಜಲ ಮತ್ತು ರಕ್ತದಿಂದ ಬಂದವರು, ಜಲದಿಂದ ಮಾತ್ರವಲ್ಲ, ಜಲ ಮತ್ತು ರಕ್ತದಿಂದ ಬಂದವರು, ಅದಕ್ಕೆ ಪವಿತ್ರ ಆತ್ಮರೇ ಸಾಕ್ಷಿ. ನೋಡಿ, ಯೇಸು ಸ್ವಾಮಿ ಜಲದಿಂದಲೇ ಬಂದವರು, ರಕ್ತದಿಂದಲೇ ಬಂದವರು ಎಂಬುದಕ್ಕೆ ಪವಿತ್ರ ಆತ್ಮರೇ ಸಾಕ್ಷಿ. ಪ್ರೀಸಲು ಸಾಕ್ಷಿ. ನಿಮ್ಮ ಅಪ್ಪನ ಮಗ, ನಿಜವಾಗಿ ನಿಮ್ಮ ಅಪ್ಪನ ಮಗ ಅನ್ನೋದು ಏನಪ್ಪ ಸಾಕ್ಷಿ? ಈ ಮಗು ನಿನಗೆ ಹುಟ್ಟಿತು, ನನಗೆ ಹುಟ್ಟಿತು ಎಂಬುದಕ್ಕೆ ಏನು ಸಾಕ್ಷಿ? ಜೀನ್ನ ತೆಗೆದರಲ್ಲಿ ಪರೀಕ್ಷೆ ಮಾಡ್ತಾರೆ, ಇಂಥವರಿಗೆ ಹುಟ್ಟಿದಂತಹ ಮಗು ಎಂಬುದನ್ನು.
ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಜಲಕ್ಕೂ ರಕ್ತಕ್ಕೂ ಸಾಕ್ಷಿ ಪವಿತ್ರ ಆತ್ಮರೇ ಎಂಬುದಾಗಿ. ಪ್ರಿಯರಿಗೆ, ನಾವು ತ್ರಯೇಕತ್ವದಲ್ಲಿ ಪವಿತ್ರ ಆತ್ಮರನ್ನ ನಾವು ನೋಡ್ತಾ ಇದ್ದೇವೆ. ತ್ರಯೇಕತ್ವದ ಕ್ಲಾಸೇ ಬೇರೆ ಇದೆ, ಆದರೆ ನಾನು ಎರಡನ್ನೂ ಸೇರಿಸಿ ಪವಿತ್ರಾತ್ಮರ ಸ್ಥಾನವನ್ನ ಇಂದು ನಿಮ್ಮ ಮುಂದೆ ತಿಳಿಸಲಿಕ್ಕೆ ಪವಿತ್ರಾತ್ಮರು ನನಗೆ ಈ ಒಂದು ಸದಾವಕಾಶವನ್ನು ಕೊಟ್ಟು ಕಲಿಸಿಕೊಡ್ತಾ ಇದ್ದಾರೆ. ಅದರಿಂದ ಪ್ರಿಯರೇ, ಪವಿತ್ರ ಆತ್ಮನ ಕೇವಲ ಒಂದು ಶಬ್ದವಾಗಿ ಉಪಯೋಗಿಸಿರಬೇಡಿ. ನಿಮ್ಮ ಜೀವಿತದಲ್ಲಿ ಸೈತಾನನಿಗೆ ಸೋಲಬೇಡಿ. ನಿಮ್ಮನ್ನು ಮರಳು ಮಾಡಿಬಿಡುತ್ತಾನೆ. ನನ್ನನ್ನು ಸಹ ಎಷ್ಟೋ ಬಾರಿ ಮರಳು ಮಾಡುತ್ತಾನೆ, ಮರಳು ಮಾಡಲು ಯತ್ನಿಸುತ್ತಾನೆ, ತಪ್ಪಿಸಿಕೊಳ್ತಾನೆ. ಹೇಗೆ ತಪ್ಪಿಸಿಕೊಳ್ತೇನೆ ಅಂದರೆ ತೀರದು. ಅದರಿಂದ ತಪ್ಪಿಸಿಕೊಳ್ಳಬೇಕು. ನಾವು ದೇವರ ಆತ್ಮರ ವರಗಳೊಂದಿಗೆ ಜೀವಿಸಬೇಕು. ಸೈತಾನನ ವರಗಳೊಂದಿಗೆ ನಾವು ಹೋಗ್ಲಿಕ್ಕೆ ಅವಕಾಶ ಕೊಡಲೇಬಾರದು. ಅವನ ವೈರಾಗ್ಯವನ್ನು ತುಂಬಿಸ್ತಾನೆ. ನೀನು ಒಳ್ಳೆ ಮಿತ್ರನಾಗಿರ್ತಾನೆ, ಒಳ್ಳೆ ವಿಶ್ವಾಸಿಯಾಗಿರ್ತಾನೆ, ಒಳ್ಳೆಯ ಸಮಾಜ ಸೇವಕನಾಗಿರ್ತಾನೆ, ಒಳ್ಳೇದು ಮಾಡ್ತಾ ಇರ್ತಾಳೆ, ಒಳ್ಳೇದು ಮಾಡ್ತಾ ಇರ್ತಾನೆ. ಏನ್ ಮಾಡ್ತಾನೆ ಅವನು? ಎಲ್ಲ ನಿನ್ನೊಳಗೆ ಬಂದು, ಅವನು ಸರಿಯಲ್ಲ, ನಿನಗೆ ಗೊತ್ತಾ? ಅವಳು ಸರಿ ಇಲ್ಲ, ನಿನಗೆ ಗೊತ್ತಾ? ಅವಳು ಯಾರಂತ ನಿನಗೆ ಗೊತ್ತಿಲ್ವಾ? ಅವನು ಯಾರಂತ ನಿನಗೆ ಗೊತ್ತಿಲ್ವಾ? ಒಂದು ಮುದ್ರೆಯನ್ನು ಒತ್ತಿ ಬಿಡ್ತಾನೆ. ಅಂದಿನಿಂದ ನೀನು ದೇವರಿಗೆ ವಿರುದ್ಧವಾದ ವರಗಳನ್ನು ಪಡೆದುಕೊಳ್ಳುತ್ತೀಯ. ನಿನ್ನಲ್ಲಿರುವ ಪ್ರೀತಿ ಸತ್ತು ಹೋದ ಕ್ಷಣ, ನಿನ್ನಲ್ಲಿ ವೈರಾಗ್ಯ ಬಂದ ತಕ್ಷಣ, ನಿನ್ನಲ್ಲಿ ಕೆಟ್ಟ ಮನಸ್ಸು ಬಂದ ತಕ್ಷಣ ನೀನು ಕೆಟ್ಟು ಹೋಗುತ್ತೀಯ. ನಿನ್ನಲ್ಲಿರುವ ದೇವರ ಆತ್ಮವು ನಿನ್ನನ್ನು ಬಿಟ್ಟು ಹೋಗುತ್ತದೆ. ದುರಾತ್ಮವು ಅಂದಿನಿಂದ ನಿನ್ನ ಮೇಲೆ ಅಧಿಕಾರ ಮಾಡಿ ನಿನ್ನ ಯಾರು ಕೆಟ್ಟವರು ಎಂಬುದನ್ನು ಮುದ್ರೆ ಒತ್ತಲ್ಪಟ್ಟಿತೋ ಅವನನ್ನು ನೀನು ಒಳ್ಳೆಯವನೆಂದು ಸ್ವೀಕರಿಸಲು ಸಾಧ್ಯವಾಗುವುದೇ ಇಲ್ಲ. ನೀನು ಮಾನಸಾಂತನ ಹೊಂದುವ ತನಕ, ಪವಿತ್ರಾತ್ಮ ನಿನ್ನೊಳಗೆ ಪ್ರವೇಶಿಸುವ ತನಕ ನಿನ್ನ ಶತ್ರುತ್ವದಿಂದ ಹೊರಬರಲು ಸಾಧ್ಯವಿಲ್ಲ. ಪ್ರಿಯರೇ, ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ. ಪವಿತ್ರಾತ್ಮರ ಈ ಒಂದು ಸೆಷನ್ ನೀವು ಕೇಳಬೇಕಾದ್ರೆ ನೀವು ಯಾರು, ನಿಮ್ಮಲ್ಲಿ ಕ್ರಿಯೆ ಮಾಡ್ತಾ ಇರುವುದು ಏನು ಎಂಬುದನ್ನ ನಿಮಗೆ ಅರಿವಾಗ್ತದೆ. ಪವಿತ್ರಾತ್ಮ ಅರಿವು ಮೂಡಿಸ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ದಯವಿಟ್ಟು ಈ 3 ಗಂಟೆಯ ಶುಶ್ರೂಷೆಯಲ್ಲಿ ಭಾಗವಹಿಸುತ್ತಿದ್ದಂತೆ ನಿಮ್ಮ ಲಿಂಕ್ಗಳನ್ನು ಬೇರೆಯವರಿಗೆ ಶೇರ್ ಮಾಡಿ. ಆಗ ನಿಮಗೆ ಕಳಿಸುವಂತಹ ಸಂದೇಶಗಳನ್ನ, ಲಿಂಕ್ಗಳನ್ನ, ಯೂಟ್ಯೂಬ್ ಲಿಂಕ್ಗಳನ್ನ ಪರರಿಗೆ, ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡಿ. ಕೇಳಿ ಎಂಬುದಾಗಿ ಹೇಳಿ. ಪ್ರಿಯರೇ, ಒಳಿತನ್ನ ಮಾಡಲು ಪ್ರಯತ್ನಿಸಿ, ಕೆಡುಕನ್ನು ಮಾಡಲು ಪ್ರಯತ್ನಿಸಬೇಡಿ. ದೇವರು ನಿಮ್ಮನ್ನು ಪವಿತ್ರಾತ್ಮ ವರಗಳಿಂದ ತುಂಬಲಿ ಎಂದು ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರೀಸ್ ದಿ ಲಾರ್ಡ್. God bless you. Thank you.